ಹರೇ ಕೃಷ್ಣ. ಜಗನ್ನಾಥಪುರಿನಲ್ಲಿ ತುಂಬಾ ವಿಶೇಷವಾದಂತಹ ದರ್ಶನ ಯಾವುದು? ಎಷ್ಟೊಂದು ಲಕ್ಷಾಂತರ ಜನ ರಥಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗ ಎಲ್ಲ ಜಗನ್ನಾಥದ ವೇಷ ಮತ್ತು ದರ್ಶನದಲ್ಲಿ ಯಾವುದು ತುಂಬಾ ಮುಖ್ಯವಾಗಿರೋದು ಅದನ್ನು ಚರ್ಚೆ ಮಾಡೋಣ. ಅದಷ್ಟೇ ಅಲ್ಲ, ಪೂರ್ತಿ ಪ್ರಪಂಚದಾದ್ಯಂತ ಜಗನ್ನಾಥ ರಥಯಾತ್ರಾ ಎಷ್ಟೊಂದು ದೇಶಗಳಲ್ಲಿ ಆಗ್ತಾ ಇದೆ, ಇದು ಹೇಗೆ ಪ್ರಾರಂಭ ಆಯಿತು ಅದನ್ನು ಚರ್ಚೆ ಮಾಡೋಣ. ಆಮೇಲೆ ರಥಯಾತ್ರೆಯಲ್ಲಿ ತುಂಬ ಮುಖ್ಯವಾಗಿರುವಂತಹ ವಿಷಯಗಳು ಯಾವುದು, ನಾವು ಜಗನ್ನಾಥ ರಥಯಾತ್ರೆಯಿಂದ ಸಂಪೂರ್ಣ ಲಾಭ ಹೇಗೆ ಪಡ್ಕೊಳ್ಳೋದು, ಇವೆಲ್ಲವನ್ನು ನಾವು ಇವತ್ತು ಚರ್ಚೆಯನ್ನು ಮಾಡೋಣ. ಬನ್ನಿ, ನಾವು ಈಗ ಮೊದಲನೆಯ ವಿಷಯ, ಜಗನ್ನಾಥ ರಥಯಾತ್ರೆಯಲ್ಲಿ ನಾವು ತುಂಬ ಮುಖ್ಯವಾಗಿರುವಂತಹ ದರ್ಶನ ಯಾವುದು ಅದನ್ನು ನಾವು ಈಗ ಚರ್ಚೆಯನ್ನು ಮಾಡೋಣ. ಹೇಳ್ತಾರೆ, ಜಗನ್ನಾಥ ಮಂದಿರ ಏನಿದೆಯಲ್ಲ, ಶ್ರೀಮಂದಿರ ಅಂತ ಹೇಳ್ತಾರೆ, ಅದು ದ್ವಾರಕೆಗೆ ಹೋಲಿಸಿದ್ದಾರೆ. ಆಮೇಲೆ ಅದಲ್ಲಿ ವೇದಿಕೆ, ಎಲ್ಲಿ ಜಗನ್ನಾಥ್, ಬಲದೇವ ಮತ್ತು ಸುಭದ್ರ ಕೂತ್ಕೊಳ್ತಾರಲ್ಲ, ಆ ವೇದಿಕೆಗೆ ಏನಂತ ಹೇಳ್ತಾರೆ? ರತ್ನವೇದಿ ಅಂತ ಹೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅಂತರ್ವೇದಿ ಅಂತಾನು ಹೇಳ್ತಾರೆ. ಆಮೇಲೆ ಯಾವಾಗ ಜಗನ್ನಾಥ ಮಂದಿರದಿಂದ, ಶ್ರೀಮಂದಿರದಿಂದ ಭಗವಂತ ಹೋಗ್ತಾರೆ, ಎಲ್ಲಿ? ಗುಂಡೀಚ ಮಂದಿರಕ್ಕೆ ಹೋಗ್ತಾರೆ. ನಾವು ಈ ರಥಯಾತ್ರೆಯಲ್ಲಿ ಭಗವಂತನ ಕರ್ಕೊಂಡು ಹೋಗ್ತೀವಲ್ಲ ರಥದಲ್ಲಿ, ಆಮೇಲೆ ಹೋಗಿ ಅಲ್ಲಿ ಭಗವಂತನ ವಾಸ ಆಗುತ್ತೆ 7 ದಿನಗಳ ಕಾಲ. ಅದನ್ನ ಸುಂದರಾಚಲ ಅಂತ ಹೇಳ್ತಾರೆ, ಗುಂಡೀಚಾ ಮಂದಿರ ಅಂತ ಹೇಳ್ತಾರೆ. ಅದು ವೃಂದಾವನಕ್ಕೆ ಹೋಲಿಸಿದ್ದಾರೆ. ಅಲ್ಲಿ ವೇದಿಕೆ ಇದೆಯಲ್ಲ, ಆ ವೇದಿಕೆಯನ್ನ ಮಹಾವೇದಿ ಅಂತ ಹೇಳ್ತಾರೆ. ಅಲ್ಲಿ ಭಗವಂತನ ದರ್ಶನ ಆಗುತ್ತಲ್ಲ, ಅದನ್ನ ಅಡಪ ದರ್ಶನ ಅಂತ ಹೇಳ್ತಾರೆ. ಏನು? ಅಡಪ ದರ್ಶನ. ಈ ದರ್ಶನ ಇದೆಯಲ್ಲ, ಶಾಸ್ತ್ರದಲ್ಲಿ ಹೇಳ್ತಾರೆ ತುಂಬಾ ಮುಖ್ಯವಾಗಿರುವಂತಹ ದರ್ಶನ ಅಂತ ಹೇಳಿ. ಆಮೇಲೆ ಇದು ತುಂಬಾ ಮಹಿಮಾನ್ವಿತವಾಗಿದೆ. ಹೇಳ್ತಾರೆ 10 ವರ್ಷಗಳ ಕಾಲ ಸತತವಾಗಿ ನಾವು ಶ್ರೀಮಂದಿರದಲ್ಲಿ ಭಗವಂತನ ದರ್ಶನ ಮಾಡ್ತೀವಲ್ಲ, ಅದು ಆಮೇಲೆ ಅಡಪ ದರ್ಶನ, ಭಗವಂತನ ಜಗನ್ನಾಥ ಮಂದಿರದ ಒಂದು ದರ್ಶನ ಮಾಡೋದು 2 ಒಂದೇ ಸಮಾನ ಅಂತ ಹೇಳ್ತಾರೆ. ಈಗ ಯಾಕೆ ಇಷ್ಟೊಂದು ವಿಶೇಷವಾಗಿದೆ ಈ ಅಡಪ ದರ್ಶನ? ಇದರ ಹಿಂದೆ ಕಾರಣ ಏನು? ಹೇಗೆ ಇದರ ಮಹಿಮೆ ಇಷ್ಟೊಂದು ಆಯಿತು? ಅದೆಲ್ಲವನ್ನು ನಾವು ಈಗ ಚರ್ಚೆಯನ್ನು ಮಾಡೋಣ. ಒಂದು ದಿನ ಜಗನ್ನಾಥ ತುಂಬ ವಿಶೇಷ ಭಕ್ತರಿದ್ರು. ಅವರ ಹೆಸರು ಇಂದ್ರಸ್ವಾಮಿ ಅಂತ ಹೇಳಿ. ಇವರು ಎಷ್ಟೊಂದು ಎಲ್ಲ ರೀತಿಯ ತೀರ್ಥಯಾತ್ರೆಗಳನ್ನ ಮಾಡಿ ಕೊನೆಗೆ ಮತ್ತೆ ಬರ್ತಾರೆ ಜಗನ್ನಾಥಪುರಿನಲ್ಲಿ ವಾಸ ಮಾಡೋದಕ್ಕೆ. ಅವರ ಪ್ರತಿದಿನದ ದಿನಚರ್ಯ ಹೇಗಿತ್ತು ಅಂತ ಹೇಳಿದ್ರೆ, ಅವರು ಜಗನ್ನಾಥನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ರು. ಆಮೇಲೆ ಅವರು ಮಂದಿರದಲ್ಲಿ ಭಗವಂತನ ದರ್ಶನ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಅವರ ಹೃದಯದಲ್ಲಿನೂ ಅವರು ಧ್ಯಾನದಲ್ಲಿ ಕುತ್ಕೊಂಡು ಆ ಭಗವಂತನ ದರ್ಶನ ಮಾಡ್ತಾ ಇದ್ರು. ಪ್ರತಿ ವರ್ಷ ಹೇಗೆ ಜಗನ್ನಾಥ್, ಬಲದೇವ್ ಮತ್ತು ಸುಭದ್ರ ಅವರು ಶ್ರೀಮಂದಿರದಿಂದ ಹೇಗೆ ಅವರು ಹೋಗ್ತಾರೆ ಗುಂಡೀಚಾ ಮಂದಿರಕ್ಕೆ, ಅದೇ ರೀತಿ ಈ ವರ್ಷನ ಅವರು ಅದೇ ರೀತಿ ರಥಯಾತ್ರೆಯಲ್ಲಿ ಹೋಗ್ತಾ ಇದ್ರು. ಇದನ್ನ ಇವನಿಗೆ ಮೊದಲನೆಯ ಅನುಭವ. ಇದನ್ನ ಅವನು ಹೇಗೆ ಅದನ್ನ ಸ್ವೀಕಾರ ಮಾಡ್ಕೊಂಡ, ಏನೆಲ್ಲ ಸಾಕ್ಷಾತ್ಕಾರಗಳಾಯ್ತು ಅದೆಲ್ಲವನ್ನ ಈಗ ಚರ್ಚೆ ಮಾಡೋಣ. ಇವನು ಪ್ರತಿದಿನ ದರ್ಶನ ಮಾಡ್ತಾ ಇದ್ರಲ್ಲ, ದರ್ಶನ ಮಾಡ್ತಾ ಇರುವಾಗ ಈ 15 ದಿನ ಏನ್ ಬರುತ್ತಲ್ಲ, ಅದನ್ನ ಸ್ನಾನಯಾತ್ರ ಆದ್ಮೇಲೆ ಏನು 15 ದಿನ ಭಗವಂತ ಜಗನ್ನಾಥರಿಗೆ ಏನಾಗುತ್ತೆ? ಜ್ವರ ಬಂದ್ಬಿಡುತ್ತೆ. ಯಾಕೆ ಜ್ವರ ಬರುತ್ತೆ? ಕೆಲವರೆಲ್ಲರೂ ಅನ್ನಿಸ್ಬೋದು, ಯಾಕೆ ಭಗವಂತನಿಗೆ ಜ್ವರ ಬರುತ್ತೆ ಅಂತ. ಆದ್ರೆ ಭಗವಂತ ಹೇಗೆ ಒಬ್ಬ ಭಕ್ತರ ಜೊತೆ ಸ್ವಲ್ಪ ಅತಿ ಹೆಚ್ಚು ಪ್ರೇಮದ ಸಂಬಂಧವನ್ನ ಸ್ಥಾಪನೆ ಮಾಡೋದಕ್ಕಾಗಿ ಭಗವಂತ ವಿಶೇಷ ಲೀಲೆಗಳನ್ನ ಮಾಡ್ತಾರೆ. ಆ ರೀತಿ ಜಗನ್ನಾಥನಿಗೆ ಜ್ವರ ಬಂದ್ಬಿಡುತ್ತೆ. ಆ ಜ್ವರ ಬಂದ ಮೇಲೆ ದರ್ಶನ ಪೂರ್ತಿ ಕ್ಲೋಸ್ ಇರುತ್ತೆ. ಶ್ರೀಮಂದಿರದಲ್ಲಿ ಯಾರು ಹೋಗಿ ದರ್ಶನ ಮಾಡೋದಕ್ಕಾಗೋದಿಲ್ಲ. ಇಂದ್ರಸ್ವಾಮಿಗೆ ತುಂಬಾ ಬೇಜಾರಾಗ್ತಾ ಇತ್ತು. ಪ್ರತಿದಿನ ಅವ್ರು ದರ್ಶನ ಮಾಡ್ತಾ ಇದ್ರು, ಆದ್ರೆ ಈಗ ಆ ಭಗವಂತನ ದರ್ಶನ ಮಾಡೋದಕ್ಕಾಗ್ತಾ ಇಲ್ಲ. ಇವ್ರಿಗೆ ತುಂಬಾ ಬೇಜಾರಾಗ್ತಾ ಇದೆ. ಆಗ ಅವರು ಏನ್ ಮಾಡ್ತಾರೆ, ಇದನ್ನ ಅವರು ನಂಬೋದಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಏನಂತ ಉಲ್ಲೇಖ ಇದೆ? ನಾನು ಯಾವಾಗ್ಲೂ ಈ ಶ್ರೀಮಂದಿರ, ಆಮೇಲೆ ನಾನು ಸದೈವ ಇಲ್ಲೇ ವಾಸ ಮಾಡ್ತೀನಿ, ನಾನು ಇದನ್ನ ಬಿಟ್ಟು ಹೋಗೋದಿಲ್ಲ. ಪ್ರಳಯ ಕಾಲದಲ್ಲಾದ್ರೂ ಆಗಲೂ ನಾನು ಈ ಸ್ಥಾನವನ್ನ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಭಗವಂತ ಪುರಾಣಗಳಲ್ಲಿ ಈ ರೀತಿ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಈಗ ಹೇಗೆ ಭಗವಂತ ಮಂದಿರ ಬಿಟ್ಟು ಹೋಗ್ತಾ ಇದ್ದಾರೆ, ಇದನ್ನ ನಾನು ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇವರು ತುಂಬಾ ಬೇಜಾರಾಗೋಗ್ಬಿಡುತ್ತೆ ಇವ್ರಿಗೆ. ಆಮೇಲೆ
ಮನಸ್ಸಿಗೆ ಅವ್ರಿಗೆ ಸಂಶಯ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಆಮೇಲೆ ಹೇಗೆ ಭಗವಂತ ಹೋಗ್ತಾ ಇದ್ದಾರೆ ಮತ್ತೆ ಹೋಗೋದು ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ ಹೋಗೋದಿಲ್ಲ ಅಂತ ಹೇಳಿ, ಆದ್ರೆ ಪೂಜಾರಿಗಳೆಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದಾರೆ, ಹೇಗೆ ಸಾಧ್ಯ ಆಗುತ್ತಿದ್ದಿಲ್ಲ ಅಂತ ಹೇಳಿ ಅವರು ಇವನು ಆಲೋಚನೆ ಮಾಡ್ತಾ 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 ಇರುವಾಗ ಆ ರಥಯಾತ್ರೆಯ ದಿನ ಬರುತ್ತೆ. ಅಂದ್ರೆ ಭಗವಂತ ಸ್ನಾನಯಾತ್ರೆ ಆದ್ಮೇಲೆ, ಭಗವಂತನ ಜ್ವರ ಎಲ್ಲ ವಾಸಿ ಆದ್ಮೇಲೆ ಮತ್ತೆ ಭಗವಂತನ ದರ್ಶನ, ಒಂದು ದರ್ಶನ ಆಗುತ್ತೆ. ಅದೇ ದಿನ ಸಿಂಹದ್ವಾರದ ಮುಂದೆ ನಿಂತ್ಕೊಂಡಿರುವಾಗ ಪಹಂಡಿ ವಿಜಯ ಅಂತ ಹೇಳಿ ಒಂದು ಹಬ್ಬ. ಏನು ಅಂತ ಹೇಳಿದ್ರೆ, ಭಗವಂತ ಜಗನ್ನಾಥ ಮಂದಿರದಿಂದ ಏನ್ ಮಾಡ್ತಾರೆ, ಮಂದಿರದ ವೇದಿಕೆಯಿಂದ ಕರ್ಕೊಂಡು ರಥದ ಹತ್ರ ಕರ್ಕೊಂಡು ಹೋಗ್ತಾರೆ. ಎಷ್ಟೊಂದು ಶಬರಪತಿಗಳೆಲ್ಲ ಬರ್ತಾರೆ, ಅವ್ರ ದೈತ ಪತಿಗಳು, ಅವರೆಲ್ಲರೂ ಏನ್ ಮಾಡ್ತಾರೆ, ಭಗವಂತ ಜಗನ್ನಾಥನನ್ನ ಕರ್ಕೊಂಡು ಬರ್ತಾ ಇರ್ತಾರೆ. ಅವ್ರು ಕರ್ಕೊಂಡು ಬಂದು ಇಷ್ಟೊಂದು ಕೀರ್ತನೆಯ ಮುಖಾಂತರ ಜೈ ಜಗನ್ನಾಥ್ ಜೈ ಜಗನ್ನಾಥ್ ಜೈ ಜಗನ್ನಾಥ್ ಸ್ವಾಮಿ ಜಯ ಜಗನ್ನಾಥ್ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವ ತುಮೇ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವ ತುಮೇ. ಎಲ್ಲರೂ ತುಂಬಾ ಸೊಗಸಾಗಿ ಕೀರ್ತನೆ ನರ್ತನ ಆಮೇಲೆ ಮಾಡ್ತಾ ಮಾಡ್ತಾ ಎಷ್ಟೊಂದು ವಿವಿಧ ಎಷ್ಟೊಂದು ಬೇರೆ ಬೇರೆ ರೀತಿಯ ವಾದ್ಯಗಳನ್ನ ಆಡಿಸ್ತಾ ನುಡಿಸ್ತಾ ಅವರೆಲ್ಲರೂ ಭಗವಂತ ಜಗನ್ನಾಥನನ್ನ ಕರ್ಕೊಂಡು ಬರ್ತಾರೆ. ಆಮೇಲೆ ರಥದಲ್ಲಿ ಕೂರಿಸ್ಕೊಳ್ತಾರೆ. ಅದಾದ್ಮೇಲೆ ಆದ್ರೆ ಇಂದ್ರ ಸ್ವಾಮಿಗೆ ಇದೆಲ್ಲ ನಂಬೋದಕ್ಕೆ ಆಗ್ತಾ ಇಲ್ಲ. ಅವನಿಗೆ ಅನ್ನಿಸ್ತಾ ಇದೆ, ಭಗವಂತ ಶಾಸ್ತ್ರದಲ್ಲಿ ಪ್ರಾಮಿಸ್ ಮಾಡಿದ್ದಾರೆ, ಅವರು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ, ಅದೇಗೆ ಹೋಗೋದಕ್ಕೆ ಸಾಧ್ಯ ಅಂತ ಅವ್ರು ಅಲ್ಲೇನೆ ಕುತ್ಕೊಂಡಿದ್ದಾರೆ. ಆದ್ರೂ ಇವರಿಗೆ ತುಂಬಾ ಬೇಜಾರಾಗ್ತಾ ಇದೆ, ಈಗ ಭಗವಂತ ವಿಗ್ರಹಗಳನ್ನೆಲ್ಲ ತಗೊಂಡು ಹೋಗ್ಬಿಟ್ರು ಅಂತ ಹೇಳಿ. ಅದಾದ್ಮೇಲೆ ಈ ರೀತಿ ಅವನಿಗೆ ತುಂಬಾ ಬೇಜಾರಾಗ್ಬಿಟ್ಟು ಅವನು ಮತ್ತೆ ಅವರ ಆಶ್ರಮಕ್ಕೆ ಹೋಗ್ಬಿಡ್ತಾನೆ. ಅಲ್ಲಿ ತುಂಬಾ ಸ್ವಲ್ಪ ದುಃಖಿತನಾಗಿ ಅವನು ಧ್ಯಾನ ಮಾಡೋದಕ್ಕೆ ಕೂತ್ಕೊಳ್ತಾನೆ. ಧ್ಯಾನ ಮಾಡೋದಕ್ಕೆ ಕೂತ್ಕೊಂಡಿರುವಾಗ ಅವನಿಗೆ ಸಾಮಾನ್ಯವಾಗಿ ಧ್ಯಾನ ಮಾಡೋದಕ್ಕೆ ಕೂತ್ಕೊಂಡಿರುವಾಗ ಅವನಿಗೆ ಭಗವಂತನ ದರ್ಶನ ಆಗ್ತಾ ಇತ್ತು. ಆದ್ರೆ ಈಗ ಕೂತ್ಕೊಂಡಿರುವಾಗ್ಲೂ ಇವನಿಗೆ ಆ ಭಗವಂತನ ದರ್ಶನ ಆಗಿಲ್ಲ. ಆಮೇಲೆ ಇವನ್ಗೆ ಇನ್ನೂ ಆಶ್ಚರ್ಯ ಆಗೋಯ್ತು. ಆಮೇಲೆ ಅವನ್ಗನ್ನಿಸ್ತು ಭಗವಂತನ ದರ್ಶನ ಆಗ್ತಾ ಇಲ್ಲ. ತಕ್ಷಣ ಅವನು ಎದ್ದುಬಿಟ್ಟು ಮತ್ತೆ ಮಂದಿರದ ಹತ್ರ ಹೋಗ್ತಾನೆ. ಮಂದಿರದ ಹತ್ರ ಶ್ರೀಮಂದಿರದಲ್ಲಿ ಹೋಗಿ ನೋಡ್ತಾನೆ, ಅಲ್ಲಿ ಆ ವೇದಿಕೆ ಖಾಲಿ ಇದೆ. ಇವನಿಗೆ ಇನ್ನೂ ಬೇಜಾರಾಗೋಗ್ಬಿಡುತ್ತೆ, ಭಗವಂತ ಕಾಣಿಸ್ತಾ ಇಲ್ಲ ಅಂತ ಹೇಳಿ. ಆದ್ರೂ ಅಂತ ಹೇಳಿ ಅವನು ಗರ್ಭಗುಡಿ ಹತ್ರ ಹೋಗಿ ಒಳಗಡೆ ಹೋಗ್ತಾನೆ. ಆಮೇಲೆ ರತ್ನ ವೇದಿಕೆ, ರತ್ನ ಸಿಂಹಾಸನವನ್ನ ಅಟ್ಲೀಸ್ಟ್ ನಾನು ಪ್ರದಕ್ಷಿಣ ಮಾಡಿ ಬರೋಣ ಅಂತ ಹೇಳಿ ಹೋಗ್ತಾನೆ. ಆಗ ತಕ್ಷಣ ಒಬ್ಬ ತುಂಬಾ ವಿಚಿತ್ರವಾಗಿರುವಂತಹ, ತುಂಬಾ ಭಯಭೀತವನ್ನಾಗಿ ಮಾಡುವಂತಹ ಒಂದು ವಿಶೇಷವಾದ ರೂಪ ಕಾಣಿಸ್ಕೊಳ್ಳುತ್ತೆ. ತುಂಬಾ ಕಪ್ಪಗಿರುತ್ತೆ. ಆಮೇಲೆ ಅದಷ್ಟೇ ಅಲ್ಲ, ತುಂಬಾ ಉದ್ದವಾಗಿರುವಂಥ ಕೈಗಳು, ಕಾಲುಗಳು, ಆಮೇಲೆ ತುಂಬಾ ಕೂದಲುಗಳು, ಆಮೇಲೆ ದೊಡ್ಡ ದೊಡ್ಡ ಹಲ್ಲುಗಳು, ಆಮೇಲೆ ಕಣ್ಣುಗಳೆಲ್ಲ ತುಂಬಾ ಭಯಂಕರವಾಗಿದೆ. ಅದಷ್ಟೇ ಅಲ್ಲ, ಕೆಂಪಾಗಿದೆ. ಆಮೇಲೆ ನಾಲಿಗೆಯನ್ನು ತುಂಬಾ ಉದ್ದವಾಗಿದೆ. ಇದನ್ನ ನೋಡ್ಬಿಟ್ಟು ಇಂದ್ರ ಸ್ವಾಮಿಗೆ ಭಯ ಆಗ್ಬಿಡುತ್ತೆ ಒಂದು ಕ್ಷಣ. ಆಮೇಲೆ ಆದ್ರೂ ಜಗನ್ನಾಥನ ಭಕ್ತ, ಆಮೇಲೆ ಭಗವಂತನಿಗೆ ತಕ್ಷಣ ಪ್ರಾರ್ಥನೆ ಮಾಡ್ತಾನೆ. ಆಮೇಲೆ ಸ್ವಲ್ಪ ಧೈರ್ಯವನ್ನು ತಗೊಂಡು ಅವನು ಕೇಳ್ತಾನೆ, ನೀನ್ ಯಾಕೆ ಈ ರೀತಿ, ಯಾರು ಭಕ್ತರು ಬರ್ತಾ ಇದ್ದಾರೆ ಮಂದಿರಕ್ಕೆ, ಅವ್ರನ್ನ ಯಾಕೆ ಈ ರೀತಿ ಭಯ ಪಡಿಸ್ತಾ ಇದೆಯಾ? ದಯವಿಟ್ಟು ನನಗೆ ಈ ರತ್ನ ವೇದಿಕೆಯನ್ನ ಒಂದು ಪ್ರದಕ್ಷಿಣೆ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಬಿಡು, ಅದಾದ್ಮೇಲೆ ನಾನು ಹೋಗ್ತೀನಿ ಅಂತ. ಇದನ್ನ ಕೇಳಿದ ತಕ್ಷಣ ಆ ಭಯಂಕರವಾಗಿರುವಂತಹ, ವಿಚಿತ್ರವಾಗಿರುವಂತಹ ಆ ವ್ಯಕ್ತಿ ನಗೋದಕ್ಕೆ ಪ್ರಾರಂಭ ಮಾಡ್ತಾನೆ. ತುಂಬಾ ಜೋರಾಗಿ ನಗ್ತಾ ಇರ್ತಾನೆ. ನಕ್ಕು ಅವನು ಹೇಳ್ತಾನೆ, ನೀನ್ ಯಾರು ನನಗೆ ಈ ರೀತಿ ಆಜ್ಞೆ ಕೊಡೋದಕ್ಕೆ? ನಾನು ಈ ಕ್ಷೇತ್ರವನ್ನ ರಕ್ಷಣೆ ಮಾಡುವಂತಹ ರಕ್ಷಪಾಲ, ನಾನು ಭೈರವ, ನಾನು ಜವಾಬ್ದಾರಿ ಇದೆ ನನಗೆ. ಏನು ಅಂತ ಹೇಳಿದ್ರೆ, ರತ್ನ ಸಿಂಹಾಸನವನ್ನ ರಕ್ಷಣೆ ಮಾಡೋದಕ್ಕೆ ಭಗವಂತ ಯಾವಾಗ ಹೋಗ್ತಾರೆ ಇಲ್ಲಿಂದ, ಅದನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ನನಗಿದೆ. ಈ ಸಮಯದಲ್ಲಿ ನನ್ನನ್ನ ಬಿಟ್ಟು ಈ ಸಿಂಹಾಸನವನ್ನ ಸ್ಪರ್ಶ ಮಾಡೋದಾಗ್ಲಿ ನೋಡೋದಾಗ್ಲಿ ಯಾರಿಗೂ ಅಧಿಕಾರ ಇಲ್ಲ. ನಿನಗೆ ಭಗವಂತನ ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಗುಂಡೀಚಾ ಮಂದಿರಕ್ಕೆ ಹೋಗು, ಅಲ್ಲಿ ನಿನ್ನ ಆಸೆ ಪೂರೈಸುತ್ತೆ ಅಂತ ಹೇಳಿದ್ರು. ಇದಾಗಿದ ತಕ್ಷಣ ಇಂದ್ರ ಸ್ವಾಮಿ ತುಂಬಾ ಬೇಗನೆ ಆ ಮಂದಿರದ ಗರ್ಭಗುಡಿಯಿಂದ ಆಚೆ ಬಂದ್ಬಿಡ್ತಾರೆ.
ಆಮೇಲೆ ಅವನಿಗೆ ಆಲೋಚನೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ನಿಜವಾಗ್ಲೂ ಭಗವಂತ ಜಗನ್ನಾಥ ಶ್ರೀಮಂದಿರ ಬಿಟ್ಟು ಹೋಗಿದ್ದಾರೆ, ಗುಂಡೀಚನಲ್ಲಿದ್ದಾರೆ, ಆ ಗುಂಡೀಚನಲ್ಲಿ ನನಗೆ ಭಗವಂತನ ದರ್ಶನ ಸಿಗತ್ತೆ ಅಂತ ಹೇಳಿ ಅವನು ಯೋಚನೆ ಮಾಡ್ತಾ 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 ರಾತ್ರಿಯನ್ನು ಹಾಗೆ ಕಳೀತಾನೆ. ರಾತ್ರಿ ನಿದ್ದೆ ಮಾಡ್ತಾ ಇರುವಾಗ ತಕ್ಷಣ ಅವನಿದ್ದಂಥ ಕೋಣೆನಲ್ಲಿ ತುಂಬ ಜೋರಾಗಿ ಪ್ರಜ್ವಲಿತವಾಗಿರುವಂತಹ ಬೆಳಕು ಬರುತ್ತೆ, ಪ್ರಕಾಶ ಬರುತ್ತೆ. ಅಲ್ಲಿ ಜಗನ್ನಾಥನ ದರ್ಶನ ಆಗುತ್ತೆ. ಆಮೇಲೆ ಜಗನ್ನಾಥ ಇವನ ಹತ್ರ ಮಾತಾಡ್ತಾ ಇದ್ದಾನೆ, ಹೇ ನನ್ನ ಭಕ್ತ ಇಂದ್ರಸ್ವಾಮಿ, ನಾನು ನಿಜವಾಗಿಯೂ ಈ ಸಮಯದಲ್ಲಿ ಗುಂಡೀಚ ಮಂದಿರದಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ. ನೀನು ಆ ಅಡಪ ಮಂಡಪದಲ್ಲಿ ಬಂದು ನೀನು ನನ್ನ ದರ್ಶನವನ್ನು ಮಾಡಬಹುದು. ಆಮೇಲೆ ನೀನು ತುಂಬ ಅತಿ ಹೆಚ್ಚು ಶೋಕವನ್ನು ಪಡಬೇಡ, ದಯವಿಟ್ಟು ಬಂದು ಅಡಪ ದರ್ಶನವನ್ನು ಮಾಡು ಅಂತ ಹೇಳ್ತಾರೆ. ಆಮೇಲೆ ಯಾಕೆ ಭಗವಂತ ಶ್ರೀಮಂದಿರವನ್ನು ಬಿಟ್ಟು ಹೋದ್ರು, ಗುಂಡೀಚ ಮಂದಿರಕ್ಕೆ ಹೋದ್ರು, ಅದಕ್ಕೆ ಕಾರಣನ ನಾನು ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೊ ಅಂತ ಹೇಳಿ ಭಗವಂತ ಜಗನ್ನಾಥ್ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಈ ಅಡಪ ಮಂಡಪ ಅಂತ ಇದೆಯಲ್ಲ, ಗುಂಡೀಚ ಮಂದಿರ ಇದೆಯಲ್ಲ, ಇದು ನನ್ನ ಮೊದಲು ಹೇಗೆ ಈ ಜಗತ್ತಿನಲ್ಲಿ ನಾನು ಹೇಗೆ ಆವಿರ್ಭಾವ ಆದೆ ಆ ಸಮಯದಲ್ಲಿ ನನ್ನ ವಿಗ್ರಹದ ಕೆತ್ತನೆ ಅಲ್ಲೇ ಆಗಿದ್ದು, ಅದಕ್ಕೋಸ್ಕರ ಅದು ನನ್ನ ಜನ್ಮಸ್ಥಾನ ಇದ್ದ ಹಾಗೆ. ಆಮೇಲೆ ಅಲ್ಲಿ ಆ ಯಜ್ಞವೆಲ್ಲ ಏನೆಲ್ಲ ಆಯ್ತಲ್ಲ ನನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕೆ, ಅಲ್ಲಿ ಎಷ್ಟೊಂದು ಯಜ್ಞ ರಕ್ಷಣೆ ಮಾಡುವಂತಹ ಯಜ್ಞ ರಕ್ಷಣೀಯವರೆಲ್ಲ ಇದ್ದಾರೆ, ಅವರೆಲ್ಲರೂ ನನಗೆ ಪ್ರಾರ್ಥನೆ ಮಾಡ್ತಾ ಇದ್ರು. ಆಮೇಲೆ ಅವ್ರ ಜೊತೆ ಅರ್ಧ ಶೋಷಣಿ ದೇವಿ ಅಂತ ಹೇಳಿ ಯಜ್ಞ ರಕ್ಷಿ ಮತ್ತೆ ಅರ್ಧ ಶೋಷಣಿ ಅವರೆಲ್ಲರೂ ಬಂದು ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು, ನೀವು ನಮ್ಮನ್ನ ಬಿಟ್ಬಿಟ್ಟು ನೀವು ಅಂದರೆ ಈ ಅಡಪ ಮಂಡಪವನ್ನು ಬಿಟ್ಟು ಹೋಗ್ಬಿಟ್ರೆ ನಮ್ಮನ್ನೆಲ್ಲ ರಕ್ಷಣೆ ಕೊಡೋರು ಯಾರು, ನೀವೀಗ ನೀಲಾಚಲಕ್ಕೆ ಹೋಗ್ತಾ ಇದ್ದೀರಿ. ಆಗ ಭಗವಂತ ಹೇಳಿದ್ರು, ನಿಮಗೆಲ್ಲರಿಗೂ ಆಶ್ವಾಸನೆ ಮಾಡ್ತೀನಿ, ನಾನು ಪ್ರತಿ ವರ್ಷ ಒಮ್ಮೆ ಇಲ್ಲಿಗೆ ಬಂದೇ ಬರ್ತೀನಿ. ಇಲ್ಲಿ ಬಂದು ನಾನು 7 ದಿನಗಳ ಕಾಲ ಈ ಮಂದಿರದಲ್ಲೇ ಇರ್ತೀನಿ. ಅದಕ್ಕೋಸ್ಕರ ನೀವು ನನ್ನನ್ನು ಯಾರು ಅಂತ ತಿಳ್ಕೊಳ್ಳಿ, ನಾನು ಸಾಕ್ಷಾತ್ ಯಜ್ಞ ಪುರುಷ ಅಂತ ತಿಳ್ಕೊಳ್ಳಿ. ನಾನು ಸಾಮಾನ್ಯದವನಲ್ಲ, ನಾನು ಸಾಕ್ಷಾತ್ ಯಜ್ಞ ಪುರುಷ. ಆಗ ಎಲ್ಲರೂ ನನ್ನ ಆರಾಧನೆಯನ್ನ ಮಾಡ್ತಾರೆ. ಆಮೇಲೆ ಅಡಪ ಮಂಡಪದಲ್ಲಿ ನನ್ನನ್ನು ಯಜ್ಞ ಪುರುಷದ ರೂಪದಲ್ಲಿ ಆರಾಧನೆ ಮಾಡ್ತಾರೆ. ಆಗ ನೀಲಾಚಲದಲ್ಲಿ ನಾನು ಇರೋದಿಲ್ಲ, ನಾನು ಇಲ್ಲೇ ಇರ್ತೀನಿ. ಆಗ ನನ್ನ ಭಕ್ತರೆಲ್ಲರೂ ಶ್ರೀಮಂದಿರದಲ್ಲಿ ದರ್ಶನ ಮಾಡೋ ಬದಲು ಅವರು ಇಲ್ಲಿಗೆ ಬಂದು ದರ್ಶನ ಮಾಡ್ತಾರೆ. ಅದಷ್ಟೇ ಅಲ್ಲ, ಇಲ್ಲಿ ಎಷ್ಟೊಂದು ದೇವಾದಿ ದೇವತೆಗಳು ಬಂದು ನನ್ನ ದರ್ಶನವನ್ನ ಮಾಡ್ತಾರೆ. ಕ್ಷೇತ್ರಪಾಲ ಭೈರವ ಆ ಶ್ರೀಮಂದಿರದಲ್ಲಿದ್ದು ನನ್ನ ಸಿಂಹ ವೇದಿಕೆಯನ್ನ ಅದನ್ನ ರಕ್ಷಣೆ ಮಾಡ್ತಾ ಇರ್ತಾರೆ. ಈ ಅಡಪ ಮಂಡಪದಲ್ಲಿ ನನ್ನ ದರ್ಶನ ಯಾರು ಮಾಡ್ತಾರಲ್ಲ ಅವ್ರಿಗೆ ಯಥೇಚ್ಛವಾಗಿ ಭಗವಂತನ ಕೃಪೆ ಕರುಣೆ ಆಮೇಲೆ ಎಲ್ಲವೂ ಸಿಗತ್ತೆ. ಅದಷ್ಟೇ ಅಲ್ಲ, ತುಂಬಾ ಅತಿ ಹೆಚ್ಚು ಪಾಪವನ್ನು ಯಾರು ಮಾಡಿದ್ರು, ಬ್ರಹ್ಮ ಹತ್ಯೇನೂ ಆಗಿರ್ಲಿ, ಅದೆಲ್ಲವೂ ನನ್ನ ದರ್ಶನ ಮಾತ್ರದಿಂದ ನನ್ನ ಎಲ್ಲವೂ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಯಾರು ರಥಯಾತ್ರೆಗೆ ಬರ್ತಾರೆ ಅವರೆಲ್ಲರೂ ಈ ಅಡಪ ಮಂಡಪದಲ್ಲಿ ದರ್ಶನವನ್ನ ಮಾಡಿ ಆಮೇಲೆ ನನ್ನ ವಿಶೇಷವಾದಂಥ ಕೃಪೆಯನ್ನು ಪಡೆದು ಅವ್ರು ಎಲ್ಲಿಗೆ ಹೋಗ್ತಾರೆ ಅಂದರೆ ಸಾಕ್ಷಾತ್ ನನ್ನ ಧಾಮಕ್ಕೆ ಬರ್ತಾರೆ ಅಂತ ಹೇಳಿ ಇಂದ್ರಸ್ವಾಮಿಗೆ ರಾತ್ರಿ ಅವನಿಗೆ ದರ್ಶನ ಕೊಟ್ಟು ಭಗವಂತ ಇದನ್ನೆಲ್ಲ ಹೇಳಿ ಅದೃಶ್ಯರಾಗ್ಬಿಡ್ತಾರೆ. ಈ ರೀತಿಯಾಗಿ ಈ ಅಡಪ ದರ್ಶನ ಅನ್ನೋಂಥದ್ದು ಇದೆಯಲ್ಲ, ಇದು ತುಂಬಾ ವಿಶೇಷವಾಗಿದೆ. ಯಾಕೆ ಅಂದರೆ ಎಲ್ಲ ಶ್ರೀಮಂದಿರದಲ್ಲಿ ದರ್ಶನ ಮಾಡೋಕ್ಕಿಂತನೂ ವಿಶೇಷವಾಗಿದೆ ಗುಂಡೀಚ ಮಂದಿರದಲ್ಲಿ ಭಗವಂತನ ದರ್ಶನ ಮಾಡುವಂಥದ್ದು ತುಂಬಾ ವಿಶೇಷವಾಗಿದೆ. ಅದಕ್ಕೋಸ್ಕರ ಯಾರೆಲ್ಲ ಜಗನ್ನಾಥಪುರಿನಲ್ಲಿ ರಥಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ, ನಾವೆಲ್ಲರೂ ಈ ಅಡಪ ದರ್ಶನವನ್ನು ಮಾಡುವಂಥದ್ದು ತುಂಬಾ ಮುಖ್ಯವಾಗಿದೆ. ಈಗ ಮತ್ತೊಂದು ಪ್ರಶ್ನೆ ಬರ್ಬೋದು, ಹೇಗೆ ಪ್ರಪಂಚದಾದ್ಯಂತ ಇಷ್ಟೊಂದು ರಥಯಾತ್ರೆ ಇಷ್ಟೊಂದು ಭಾರಿ ಪ್ರಮಾಣದಲ್ಲಿ ಯಾರು ಪಾಶ್ಚಾತ್ಯ ದೇಶದವರು ಅವ್ರಿಗೆ ಜಗನ್ನಾಥ ಅಂದ್ರೆ ಯಾರು ಅಂತಾನೂ ಗೊತ್ತಿರೋದಿಲ್ಲ, ಜಗನ್ನಾಥಪುರಿ ಅಂದ್ರೆ ಏನು, ಜಗನ್ನಾಥನ ವಿಗ್ರಹದಲ್ಲಿರುವಂಥವ್ರು ಯಾರು, ಯಾವ ದೇವರು, ಇದೆಲ್ಲವೂ ಗೊತ್ತಿಲ್ಲದೇನೆ ಎಷ್ಟೊಂದು ಕ್ಷೇತ್ರಗಳಲ್ಲಿ, ಅದು ಇಂಗ್ಲೆಂಡ್ ಇರ್ಬೋದು, USA ಇರ್ಬೋದು, ಚೈನಾ ಇರ್ಬೋದು, ಜಪಾನ್ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಎಲ್ಲ ದೇಶಗಳಲ್ಲಿನೂ ಈ ರಥಯಾತ್ರೆ ಆಗ್ತಾ ಇದೆ. ಅದಕ್ಕೋಸ್ಕರ ಈ ರಥಯಾತ್ರೆ ಇದೆಯಲ್ಲ, ಇದು ಹೇಗೆ ಇಷ್ಟೊಂದು ಪ್ರಪಂಚದಾದ್ಯಂತ ಪ್ರಾರಂಭ ಆಯಿತು ಅದರ ಸಂಕ್ಷಿಪ್ತವಾಗಿ ನಾನು ಚರ್ಚೆಯನ್ನ ಇಲ್ಲಿ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದು ಎಷ್ಟೊಂದು ವರ್ಷಗಳ ಕಾಲದಿಂದ ರಥಯಾತ್ರೆ ನಡೀತಾ ಇದೆ, ಹೌದಲ್ಲ, ನಮ್ಗೆಲ್ಲರಿಗೂ ಗೊತ್ತಿದೆ. ಪುರಿನಲ್ಲಿ ಎಷ್ಟೊಂದು
ಲಕ್ಷಾಂತರ ವರ್ಷಗಳ ಹಿಂದೆ, ಇದು ಬರೀ ಈ ಯುಗದಲ್ಲ, ಎಷ್ಟೊಂದು ಹಿಂದೆ ಇರುವಂತಹ ಎಷ್ಟೊಂದು ಯುಗಗಳಿಂದನೂ ನಡೀತಾ ಇದೆ. ಅದಕ್ಕೋಸ್ಕರ ಪುರಿನಲ್ಲಿ ನಡೀತಾ ಇದೆ, ಎಲ್ಲರಿಗೂ ಗೊತ್ತಿದೆ. ಆದರೆ ಈಗ ಇದು ಪ್ರಪಂಚದಾದ್ಯಂತ ಹೇಗೆ ಹರಡ್ತು ಅದನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಸುಮಾರು 50-60 ವರ್ಷಗಳ ಹಿಂದೆ ಶ್ರೀಲ ಪ್ರಭುಪಾದರು, ಇಸ್ಕಾನ್ ಸಂಸ್ಥಾಪಕ ಆಚಾರ್ಯರು, ಅವರು ಸಣ್ಣ ಬಾಲಕರಾಗಿದ್ದಾಗ ಅವ್ರ ತಂದೆನಲ್ಲಿ ಅವ್ರಿಗೆ ಯಾವಾಗಲೂ ಕೇಳ್ತಾ ಇದ್ರು. ಆಮೇಲೆ ಅವ್ರು ರೈಲ್ವೆ ಸ್ಟೇಷನ್ಗೆ ಹೋಗಿ ನೋಡ್ತಾ ಇದ್ರು, ಜಗನ್ನಾಥ್ಪುರಿಗೆ ಯಾವಾಗ ಟ್ರೈನ್ ಹೋಗುತ್ತೆ ಅಂತ ಹೇಳಿ. ಆಮೇಲೆ ಅವ್ರು ಸಣ್ಣ ಬಾಲಕರಾಗಿರುವಾಗ ಅವ್ರ ತಂದೆಗೆ ಸ್ವಲ್ಪ ಒತ್ತಾಯ ಮಾಡಿ ಒಂದು ಖರೀದಿ ಮಾಡ್ಕೊಂಡ್ರು ರಥವನ್ನ. ಸಣ್ಣ ಮಕ್ಕಳು ಆಡುವಂತಹ ರಥವನ್ನ ಖರೀದಿ ಮಾಡ್ಕೊಳ್ತಾರೆ. ಅವ್ರ ತಂದೆನೂ ತುಂಬಾ ಮಹಾನ್ ಭಕ್ತರಾಗಿದ್ರು. ಅವರು ಪ್ರಭುಪಾದರಿಗೆ ಈ ರಥವನ್ನ ಕೊಡಿಸ್ತಾರೆ. ಆಮೇಲೆ ಪ್ರಭುಪಾದರು ಸಣ್ಣ ಬಾಲಕರಾಗಿರುವಾಗ ಅಭಯ್ ಚರಣ್ ಅಂತ ಹೇಳಿ ಅವರ ಹೆಸರು, ಅವರ ಎಲ್ಲ ಮಿತ್ರರು ಸಣ್ಣ ಸಣ್ಣ ಬಾಲಕರು ಅವರೆಲ್ಲರೂ ಸೇರ್ಕೊಂಡು ಏನ್ ಮಾಡ್ತಾರೆ, ರಥಯಾತ್ರೆಯನ್ನ ಆಚರಣೆ ಮಾಡ್ತಾರೆ. ಅವರ ಇದ್ದಂತಹ ಮನೆ ಸುತ್ತಮುತ್ತ ಅವರೆಲ್ಲರೂ ರಥವನ್ನ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಅವರ ತಂದೆ ಹೆಸರು ಗೌರ್ ಮೋಹಂದೆ ಅವರೆಲ್ಲರ ಮಿತ್ರರೆಲ್ಲರೂ ಬಂದಿರುವಾಗ ಅವರು ಹೇಳ್ತಾ ಇರ್ತಾರೆ, ನೀವು ರಥಯಾತ್ರೆಗೆ ನಮ್ಮನ್ನ ಕರೆದೇ ಇಲ್ಲ. ಈ ರೀತಿ ಅವರು ಇವರ ಹತ್ರ, ಗೌರ್ ಮೋಹಂದೆ ಹತ್ರ ಹೇಳ್ತಾ ಇರ್ತಾರೆ. ಅಂದ್ರೆ ಪ್ರಭುಪಾದರು ಸಣ್ಣ ಬಾಲಕರಾಗಿರುವಾಗ್ಲೂ ರಥಯಾತ್ರೆ ಮೇಲೆ ಅತಿ ಹೆಚ್ಚಾಗಿ ವಿಶೇಷವಾದಂತಹ ಆಸಕ್ತಿ ಇತ್ತು. ಅದೇ ಅವರು ದೊಡ್ಡವರಾದ್ಮೇಲೆ ಆಮೇಲೆ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿ ಪಾಶ್ಚಾತ್ಯ ದೇಶಕ್ಕೆ ಹೋಗ್ತಾರೆ. ಪಾಶ್ಚಾತ್ಯ ದೇಶದಲ್ಲಿ ಹೋಗಿ ಅವರ ಗುರುಗಳ ಆಜ್ಞೆಯ ಮೇರೆಗೆ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅವ್ರ ಗುರುಗಳ ಆಜ್ಞೆ ಇತ್ತು, ನೀವು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಏನ್ ಮಾಡಿ, ಈ ಭಕ್ತಿಯ ಪ್ರಚಾರವನ್ನ ಮಾಡಿ, ಶ್ರೀ ಚೈತನ್ಯ ಮಹಾಪ್ರಭುವರ ಈ ಪಂಥದಲ್ಲಿ ಬರ್ತಾ ಇರುವಂತಹ ಈ ಸಂದೇಶವನ್ನ ಪೂರ್ತಿ ಪ್ರಪಂಚದಾದ್ಯಂತ ಕೊಡಬೇಕು ಅಂತ ಹೇಳಿ ಪ್ರಭುಪಾದರಿಗೆ ಆಜ್ಞೆ ಆಗಿತ್ತು. ಅದಕ್ಕೋಸ್ಕರ ಪ್ರಭುಪಾದರು ಆಜ್ಞೆಯನ್ನ ಅವರ ಶಿರದಲ್ಲಿ ವಹಿಸಿಕೊಂಡು ಅವರು ಭಾರತ ಬಿಟ್ಟು ಹೋಗ್ತಾರೆ ನ್ಯೂಯಾರ್ಕ್ನಲ್ಲಿ ಸ್ವಲ್ಪ ಪ್ರಚಾರ ಮಾಡ್ತಾರೆ. ಅದಾದ್ಮೇಲೆ ಒಮ್ಮೆ ಶಿಲ ಪ್ರಭುಪಾದರು ಅದರ ನೆಕ್ಸ್ಟ್ ಪ್ಲೇಸ್ ಸ್ಯಾನ್ ಫ್ರಾನ್ಸಿಸ್ಕೋ, ಅಲ್ಲಿ ಹೋದಾಗ ಪ್ರಭುಪಾದರು ಕುತ್ಕೊಂಡಿರ್ತಾರೆ. ಅಲ್ಲಿ ಆ ದಿನ ಅವರ ರೂಮನಲ್ಲಿ ಅವರ ಶಿಷ್ಯೆ ಮಾಲತಿ ಮಾತಾಜಿ ಅವರು ಬರ್ತಾರೆ. ತುಂಬಾ ತುಂಬಾ ಖುಷಿಯಾಗಿ, ಇದೆಲ್ಲ ಪ್ರಾರಂಭಿಕ ಸ್ತರದಲ್ಲಿ, ತುಂಬಾ ಪ್ರಾರಂಭಿಕ ಇಸ್ಕಾನ್ ಸಂಸ್ಥೆಯ ಸನ್ನಿವೇಶದಲ್ಲಿ ಅವರು ಬರ್ತಾರೆ. ಅವ್ರು ಬಂದ್ಬಿಟ್ಟು ಪ್ರಭುಪಾದರು ಅಂದ್ರೆ ಒಂದು ಸಣ್ಣ ಮೂರ್ತಿಯನ್ನ ಇಡ್ತಾರೆ. ಅದು ಆಟ ಆಡೋ ಸಾಮಾನು ಇದ್ದಾಗಿತ್ತು, ಒಂದು ಡಾಲ್ ರೀತಿ ಇತ್ತು. ಅದು ಪ್ರಭುಪಾದರು ಮುಂದೆ ಇಡ್ತಾರೆ. ಅದು ಹೇಗಿತ್ತು ಅಂತ ಹೇಳಿದ್ರೆ, ತುಂಬಾ ಕಪ್ಪು ಮುಖ ಇತ್ತು, ದೊಡ್ಡ ದೊಡ್ಡ ಕಣ್ಣುಗಳಿತ್ತು, ಆಮೇಲೆ ಹಸನ್ಮುಖವಾಗಿತ್ತು, ಆಮೇಲೆ ಕೈಗಳು ಮೇಲಿತ್ತು, ಕಾಲ್ಗಳಿರ್ಲಿಲ್ಲ. ಈ ದರ್ಶನ ಪ್ರಭುಪಾದರ ಮುಂದೆ ಆಯಿತು. ಈ ಸಣ್ಣ ಒಂದು ಆಟ ಆಡೋ ಒಂದು ಸಾಮಾನಿದ್ದ ಹಾಗೆ ಅದು ಪ್ರಭುಪಾದರ ಟೇಬಲ್ ಮೇಲೆ ಆಕೆ ಇಟ್ಲು. ಪ್ರಭುಪಾದರ ತಕ್ಷಣ ಇವ್ರನ್ನ ನೋಡಿದ ತಕ್ಷಣ ನಮಸ್ಕಾರ ಮಾಡಿದ್ರು. ಪ್ರಭುಪಾದರು ಅನ್ನಿಸ್ತು, ಓ ಸಾಕ್ಷಾತ್ ಜಗನ್ನಾಥ್ ಬಂದಿದ್ದಾರೆ. ಪ್ರಭುಪಾದರು ಅನ್ನಿಸ್ತಾ ಇತ್ತು, ಅದೇಗೆ ಜಗನ್ನಾಥ್ಪುರಿಂದ ಇಲ್ಲಿಗೆ ಬಂದ್ರು ಅಂತ ಹೇಳಿ. ಪ್ರಭುಪಾದರು ಕೇಳಿದ್ರು ಎಲ್ಲಿಂದ ಅಂತ. ಆಮೇಲೆ ಅವ್ರು ಹೇಳಿದ್ರು, ಇಂಡಿಯಾದಿಂದ ಎಷ್ಟೊಂದು ಕೆಲವು ಗೂಡ್ಸ್ ಎಲ್ಲ ಬಂದಿತ್ತು, ಅದರಲ್ಲಿ ಇದು ಇತ್ತು. ಪ್ರಭುಪಾದರು ಹೇಳ್ತಾರೆ, ಇದ್ರ ಜೊತೆ ಇನ್ನೂ ಇಬ್ರು ಇರ್ತಾರೆ, ಅವರನ್ನು ತಗೊಂಡ್ ಬಾ ಅಂತ ಹೇಳಿ ಪ್ರಭುಪಾದರು ಕಳಿಸ್ಕೊಡ್ತಾರೆ. ಆಮೇಲೆ ಅವಳು ತಕ್ಷಣ ಓಡೋಗಿ ಅಲ್ಲೊಂದು ಗಿಫ್ಟ್ ಶಾಪಲ್ಲಿ ಇನ್ನೆರಡು ಇದೇ ರೀತಿ ಇತ್ತು, ಒಂದು ವೈಟ್ ಕಲರ್ ಮತ್ತೊಂದು ಯೆಲ್ಲೋ ಕಲರ್. ಅವರಿಬ್ಬರನ್ನು ತಗೊಂಡು ಈಕೆ ಬರ್ತಾಳೆ. ಆಮೇಲೆ ಪ್ರಭುಪಾದ್ರ ಮುಂದೆ ಇವರಿಬ್ಬರನ್ನು ಇಡ್ತಾಳೆ. ಆಮೇಲೆ ಪ್ರಭುಪಾದರು ಜಗನ್ನಾಥ್ ಕಪ್ಪು ಬಣ್ಣದವರು, ಆಮೇಲೆ ನೆಕ್ಸ್ಟ್ ಪ್ರಭುಪಾದರು ಇರ್ತಾರೆ ಸುಭದ್ರಾ ದೇವಿ, ಅವರು ಯೆಲ್ಲೋ ಕಲರ್. ಅದಾದ್ಮೇಲೆ ಪ್ರಭುಪಾದರು ಇರ್ತಾರೆ ಬಲರಾಮ್, ಅವರು ವೈಟ್ ಕಲರ್. ಈ ರೀತಿ 3 ಜನರನ್ನ ಪ್ರಭುಪಾದರು ಅವ್ರ ಟೇಬಲ್ ಮೇಲಿಟ್ಟು ಪ್ರಭುಪಾದರು ನಮಸ್ಕಾರ ಮಾಡ್ತಾರೆ. ಆಮೇಲೆ ಪ್ರಭುಪಾದರು ಅಲ್ಲಿದ್ದಂತಹ ಕೆಲವು ಶಿಷ್ಯರ ಜೊತೆ ಪ್ರಭುಪಾದರು ಕೇಳ್ತಾರೆ, ಯಾರಿಗಾದ್ರೂ ಇಲ್ಲಿಗೆ ಕಾರ್ಪೆಂಟ್ರಿ ವರ್ಕ್ ಬರುತ್ತಾ ಅಂತ ಕೇಳ್ತಾರೆ. ಆಗ ತಕ್ಷಣ ಒಬ್ರು ಹೇಳ್ತಾರೆ ಶ್ಯಾಮಸುಂದರ್ ಪ್ರಭು ಅಂತ, ಅವರು ಮಾಲತಿ ಮಾತಾಜಿ ಅವರ ಗಂಡಾಗಿದ್ರು. ಅವ್ರು ಹೇಳ್ತಾರೆ ನನಗೆ ಬರುತ್ತೆ ಅಂತ. ಪ್ರಭುಪಾದರು ತಕ್ಷಣ ಹೇಳ್ತಾರೆ, ಇದನ್ನೇ ವಿಗ್ರಹವನ್ನ ಇನ್ನು ಸ್ವಲ್ಪ ದೊಡ್ಡದಾಗಿ ಸುಮಾರು 3 ಫೀಟ್ ಉದ್ದ ಇರುವಂತಹ ವಿಗ್ರಹವನ್ನ ಕೆತ್ತನೆ ಮಾಡುವಂತ. ಆಗ ಅವರು ಕೆತ್ತನೆ ಮಾಡ್ತಾರೆ. ಕೆತ್ತನೆ ಮಾಡಿದ್ಮೇಲೆ ಪ್ರಭುಪಾದರದ್ರ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಗೌರ ಪೂರ್ಣಿಮಾ ದಿನ. ಆಮೇಲೆ ಪ್ರಭುಪಾದರು ಆ ಸ್ಯಾನ್ ಫ್ರಾನ್ಸಿಸ್ಕೋನ ಹೇಳ್ತಾರೆ ನ್ಯೂ ಜಗನ್ನಾಥ್ಪುರಿ ಅಂತ ಹೇಳಿ. ಇದಾದ್ಮೇಲೆ ಪ್ರಭುಪಾದರು ಪ್ರಾಣ ಪ್ರತಿಷ್ಠಾಪನಾ, ಅವ್ರ ಜನರಿಗೆ ಏನು ಗೊತ್ತಿಲ್ಲ ಪ್ರಾಣ ಪ್ರತಿಷ್ಠಾಪನೆ ಅಂತ ಹೇಳಿದ್ರೆ ಏನು ಅಂತ ಹೇಳಿ. ಆದ್ರೂ ಪ್ರಭುಪಾದರು ಅವ್ರಿಗೆ ಎಲ್ಲವನ್ನು ತಿಳಿಸ್ಕೊಡ್ತಾ ಇದ್ರು. ಆಮೇಲೆ ಎಷ್ಟೊಂದು ಪ್ರಭುಪಾದರ ಹೃದಯದಲ್ಲಿ ಆ ದಯೆಯ ಭಾವನೆ ಇತ್ತು.
ಆಮೇಲೆ ಭಗವಂತನ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ. ಅದಾದ್ಮೇಲೆ ಅದರ ಮಾರನೇ ದಿನ ಏನ್ ಮಾಡಿದ್ರು, ಅಲ್ಲಿನ ಅವರೆಲ್ಲ ಶಿಷ್ಯರೆಲ್ಲರೂ ತಕ್ಷಣ ಈ ಜಗನ್ನಾಥ್ ಬಲದೇವ್ ಸುಭದ್ರ 3 ವಿಗ್ರಹಗಳನ್ನ ತಗೊಂಡು ಹೋಗಿ ಪಾರ್ಕ್ ನಲ್ಲಿ ತಗೊಂಡು ಹೋಗ್ಬಿಡ್ತಾರೆ, ಬೀಚ್ ನಲ್ಲಿ ತಗೊಂಡು ಹೋಗ್ತಾರೆ, ಕೀರ್ತನೆ ಮಾಡ್ತಾ ಮಾಡ್ತಾ. ಆಮೇಲೆ ಪ್ರಭುಪಾದರಿಗೆ ಈ ನ್ಯೂಸ್ ಬರುತ್ತೆ, ಪ್ರಭುಪಾದರಿಗೆ ಸ್ವಲ್ಪ ಕೋಪ ಬಂದ್ಬಿಡುತ್ತೆ. ಆಮೇಲೆ ಪ್ರಭುಪಾದರಿಗೆ ಬಂತೆ ವಾಪಸ್ಸು ಒಂದು 3-4 ಗಂಟೆಗಳಾದ್ಮೇಲೆ ತಗೊಂಬರ್ತಾರೆ. ಆಮೇಲೆ ಪ್ರಭುಪಾದರು ಕೇಳ್ತಾರೆ, ಎಲ್ಲಿಗೆ ತಗೊಂಡೋಗಿದ್ರಿ ವಿಗ್ರಹಗಳನ್ನ ಅಂತ. ಅವ್ರು ಹೇಳ್ತಾರೆ, ಅವ್ರಿಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಒಂದೇ ಕಡೆ ಕುತ್ಕೊಂಡು ಬೇಜಾರಾಗ್ಬಿಡುತ್ತೆ, ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ರೌಂಡ್ ಓಡಿಸೋಣ ಅಂತ ಹೇಳಿ, ಆಮೇಲೆ ಸ್ವಲ್ಪ ಬೀಚ್ ತೋರಿಸೋಣ, ಬೇರೆ ಬೇರೆ ಊರೆಲ್ಲ ತೋರಿಸೋಣ ಅಂತ ಹೇಳಿ ನಾವು ಕರ್ಕೊಂಡು ಹೋಗಿದ್ವಿ ಅಂತ ಹೇಳ್ತಾರೆ. ಆಮೇಲೆ ಪ್ರಭುಪಾದರು ಹೇಳ್ತಾರೆ, ವಿಗ್ರಹಗಳನ್ನ ಈ ರೀತಿ ತಗೊಂಡು ಹೋಗಬಾರದು. ಒಂದು ಸಲ ಪ್ರಾಣ ಪ್ರತಿಷ್ಠಾಪನೆ ಏನಾದ್ರು ಆದ್ಮೇಲೆ ಅದನ್ನ ಮತ್ತೆ ಅಲ್ಗಾಡಿಸಬಾರದು ಅಂತ ಹೇಳಿ ಪ್ರಭುಪಾದರು ಹೇಳ್ತಾರೆ. ನೋಡಿ, 2 ರೀತಿಯ ವಿಗ್ರಹಗಳು ಬರುತ್ತೆ. ಒಂದು ಮೂಲ ವಿಗ್ರಹ ಅಂತ ಹೇಳಿ, ಮತ್ತೊಂದು ವಿಜಯ ವಿಗ್ರಹ ಅಂತ ಹೇಳಿ. ಮೂಲ ವಿಗ್ರಹವನ್ನ ಯಾವಾಗ್ಲೂ ಅಲ್ಗಾಡ್ಸೋದಿಲ್ಲ. ಅದನ್ನ ಅಲ್ಗಾಡ್ಸಿದ್ರೆ ಮತ್ತೊಮ್ಮೆ ಎಲ್ಲಾ ರೀತಿಯ ನಿಯಮಗಳನ್ನ, ಆಮೇಲೆ ಮತ್ತೆ ಹೋಮ ಹವನಗಳನ್ನೆಲ್ಲ, ಆಮೇಲೆ ಪ್ರಾಣ ಪ್ರತಿಷ್ಠಾಪನೆ ಇವೆಲ್ಲ ಮಾಡಬೇಕಾಗತ್ತೆ. ಆದ್ರೆ ವಿಜಯ ವಿಗ್ರಹ ಅದನ್ನ ಉತ್ಸವ ಮೂರ್ತಿ ಅಂತಾನೆ ಹೇಳ್ತಾರೆ. ಈ ವಿಗ್ರಹವನ್ನ ಸಾಮಾನ್ಯವಾಗಿ ಎಲ್ಲ ಒಂದರ ಭಾರತದಲ್ಲಿ ಎಷ್ಟೊಂದು ಮಂದಿರಗಳಿರುತ್ತೆ, ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ, ತಗೊಂಡು ಹೋಗ್ತಾ ಇರ್ತಾರೆ. ಈ ರೀತಿ ಪ್ರಭುಪಾದ ಹೇಳಿದ್ರು, ಮೂಲ ವಿಗ್ರಹವನ್ನ ಯಾವಾಗ್ಲೂ ತಗೊಂಡು ಹೋಗೋದಿಲ್ಲ ಅಂತ ಹೇಳಿ. ಆದ್ರೆ ಮೂಲ ವಿಗ್ರಹ ವರ್ಷದಲ್ಲಿ ಒಮ್ಮೆ ಜಗನ್ನಾಥ್ ಮಾತ್ರ ಅವರು ಸ್ವಯಂ ಮೂಲ ವಿಗ್ರಹದಿಂದ ಆಚೆ ಬರ್ತಾರೆ. ಅದು ಯಾವಾಗ ಅಂದರೆ ರಥಯಾತ್ರೆಯ ಸಮಯದಲ್ಲಿ ಪ್ರಭುಪಾದ ಹೇಳಿದ್ರು. ಹಾಗಿದ್ರೆ ಪ್ರಭುಪಾದರು ಅನ್ನಿಸ್ತಾ ಇತ್ತು, ನಾವು ರಥಯಾತ್ರೆ ಮಾಡ್ಬೇಕು ಅಂತ ಹೇಳಿ ಭಗವಂತ ಜಗನ್ನಾಥನ್ನೇ ತಿಳಿಸ್ಕೊಡ್ತಾ ಇದಾರೆ ಅಂತ ಹೇಳಿ ಪ್ರಭುಪಾದರಿಗೆ ಅನ್ನಿಸ್ತಾ ಇತ್ತು. ಇಷ್ಟೇ ಕೆಲವು ದಿನದಲ್ಲಿ ಪ್ರಭುಪಾದರು ನೋಡ್ತಾ ಇದ್ರು, ಒಂದು ದೊಡ್ಡ ವ್ಯಾನ್ ಹೋಗ್ತಾ ಇತ್ತು, ಟ್ರಕ್ ತರ ಹೋಗ್ತಾ ಇತ್ತು. ಆದ್ರೆ ಹಿಂದೆ ಪೂರ್ತಿ ದೊಡ್ಡದಾದಂತಹ ಓಪನಿಂಗ್ ಇತ್ತು. ಅಲ್ಲಿ ಪ್ರಭುಪಾದರು ಅದನ್ನ ನೋಡಿದ ತಕ್ಷಣ ಪ್ರಭುಪಾದರಿಗೆ ಅನ್ನಿಸ್ತಾ ಇತ್ತು, ಇದು ರಥಯಾತ್ರೆಗೆ ತುಂಬಾ ಒಳ್ಳೇದು ಅಂತ ಹೇಳಿ. ಆಮೇಲೆ ಪ್ರಭುಪಾದರು ಆ ರಥ ತಕ್ಷಣ ನಿರ್ಮಾಣ ಮಾಡೋದಕ್ಕಾಗೋದಿಲ್ಲ. ಪ್ರಭುಪಾದರು ಆ ರೀತಿ ಒಂದು ಎಂಟಿ ಟ್ರಕ್ ಅದನ್ನ ಉಪಯೋಗಿಸ್ಕೊಂಡು ರಥಯಾತ್ರೆಯನ್ನ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಮೊದಲನೇ ಬಾರಿಗೆ ಪ್ರಭುಪಾದರು ಏನ್ ಮಾಡಿದ್ರು, ಈ ರಥಯಾತ್ರೆಯನ್ನ ಪ್ರಭುಪಾದರು ಸ್ಥಾಪನೆ ಮಾಡಿದ್ರು. ಇದರಿಂದ ಏನಾಯ್ತು, ಸಂಪೂರ್ಣ ಎಲ್ಲಾ ಜಗತ್ತಿಗೂ ಪ್ರಭುಪಾದರು ಜಗನ್ನಾಥನನ್ನ ತೋರಿಸ್ಕೊಟ್ರು. ಇದರಿಂದ ಏನಾಯ್ತು, ಎಲ್ಲಾ ಬರೀ ಭಾರತವಾಸಿ, ಇಲ್ಲಿಯ ತನಕ ಜಗನ್ನಾಥ ಭಾರತವಾಸಿ ಇದ್ದಾಗಿದ್ರು, ಇಲ್ಲ ಪುರಿವಾಸಿ ಇದ್ದಾಗಿದ್ರು. ಆದ್ರೆ ಪ್ರಭುಪಾದರು ನಿಜವಾಗಿಯೂ ಜಗನ್ನಾಥನನ್ನ ಜಗತ್ತಿನ ನಾಥ ಅಂದರೆ ಜಗತ್ತಿನ ನಾಯಕ. ಹೇಗೆ, ಬರೀ ಈ ಜಗತ್ತಿನ ಅಲ್ಲ, ಬ್ರಹ್ಮಾಂಡದ ನಾಯಕ. ಬರೀ ಬ್ರಹ್ಮಾಂಡ ಅಲ್ಲ, ಎಲ್ಲಾ ಲೋಕಗಳ. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ, ಸರ್ವ ಲೋಕ ಮಹೇಶ್ವರಂ. ಆ ಭಗವಂತ ಏನು ಎಲ್ಲಾ ಲೋಕಗಳಿಗೂ ಮಹೇಶ್ವರ, ಈಶ್ವರ ಇದ್ದ ಹಾಗೆ. ಸೊ ಅದನ್ನ ನಿಜವಾಗಿಯೂ ಜಗತ್ತಿಗ ನಾಥ ಅಂತ ಹೇಗೆ ತೋರಿಸ್ಕೊಂಡ್ರು ಅಂದ್ರೆ, ಪ್ರಭುಪಾದರು ಬೇರೆ ಕಡೆ ಎಲ್ಲಾ ಕಡೆ ರಥಯಾತ್ರೆಯನ್ನ ಮಾಡಿ ಪ್ರಭುಪಾದರು ತೋರಿಸ್ಕೊಟ್ರು. ಅದಾದ್ಮೇಲೆ ಬರೀ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಅಷ್ಟೇ ಅಲ್ಲ, ನ್ಯೂಯಾರ್ಕ್ನಲ್ಲಿ, ಲಂಡನ್ನಲ್ಲಿ, ಕ್ಯಾಲಿಫೋರ್ನಿಯಾನಲ್ಲಿ, ಕೆನಡಾನಲ್ಲಿ, ಜಪಾನ್ನಲ್ಲಿ, ಚೈನಾನಲ್ಲಿ, ಭಾರತದಲ್ಲಿ ಎಲ್ಲಾ ಕಡೆನೂ ರಥಯಾತ್ರೆ ಹರಡ್ಬಿಟ್ಟಿದೆ. ಈಗ ಆಲ್ಮೋಸ್ಟ್ ಎವ್ರಿ ಸಿಟಿ ಅದು ಜಗನ್ನಾಥನ ರಥಯಾತ್ರೆ ಹಾಗೇ ಆಗುತ್ತೆ. ಸೊ ಇಷ್ಟೊಂದು ಮಹಿಮಾನ್ವಿತವಾಗಿರುವಂತಹ ಈ ಜಗನ್ನಾಥನ ರಥಯಾತ್ರೆಯ ಮಹಿಮೆಗಳೆಲ್ಲ ಏನು? ಈಗ ಕೆಲವರೆಲ್ಲರೂ ಕೇಳ್ಬೋದು, ಜಗನ್ನಾಥ ರಥಯಾತ್ರೆಯಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಅಂಶಗಳು ಯಾವುದು? ನಾವು ರಥಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಹೇಗೆ ರಥಯಾತ್ರೆ ಸಂಪೂರ್ಣ ಲಾಭಗಳನ್ನ ನಾವು ಪಡ್ಕೊಳ್ಬೋದು? ಅದರ ಕೆಲವು ಪ್ರಶ್ನೆಗಳಿರ್ಬೋದು. ಅದಕ್ಕೋಸ್ಕರ ಹೇಳ್ತಾರೆ, 3 ಅಂಶಗಳು ತುಂಬಾ ಮುಖ್ಯ ರಥಯಾತ್ರೆಯಲ್ಲಿ. ಮೊದಲನೇದು, ಯಾವ ಗಾಳಿ ಬೀಸುತ್ತಲ್ಲ, ಜಗನ್ನಾಥನ ಶರೀರವನ್ನ ಸ್ಪರ್ಶ ಮಾಡಿ ಅದು ಮತ್ತೆ ಎಲ್ಲಾ ಜನತೆಗೂ ಅದು ಬೀಸ್ತಾ ಇರುತ್ತೆ, ಅದೇ ಗಾಳಿ. ಅದು ತುಂಬಾ ಮಹಿಮಾನ್ವಿತವಾಗಿರುವಂಥದ್ದು. ಆಮೇಲೆ 2ನೇದು, ಆ ಭಗವಂತನ ಕೃಪಾ ಕಟಾಕ್ಷ. 3ನೇದು, ಆ ರಥಯಾತ್ರೆನಲ್ಲಿ ರಥಗಳ ಚಕ್ರಗಳು ಓಡ್ತಾ ಇರುತ್ತೆ. ಆಮೇಲೆ ಎಷ್ಟೊಂದು ಭಕ್ತಾದಿಗಳು ಅಲ್ಲಿ ನಡೆದಾಡ್ತಾ ಇದ್ದಾರೆ, ಅಲ್ಲಿ ಎದ್ದೇಳುವಂತ ಧೂಳು. ಈ 3 ತುಂಬಾ ಮುಖ್ಯವಾಗಿದೆ ಜಗನ್ನಾಥ ರಥಯಾತ್ರೆಯಲ್ಲಿ. ಹೇಳ್ತಾರೆ, ಯಾವ ಗಾಳಿ ಜಗನ್ನಾಥನ ಶ್ರೀ ಅಂಗ ಅದು ಸ್ಪರ್ಶ ಮಾಡಿ ನಮ್ಮೆಲ್ಲರ ಶರೀರವನ್ನ ಸ್ಪರ್ಶ ಮಾಡುತ್ತಲ್ಲ,
ಅದು ಏನ್ ಮಾಡುತ್ತೆ, ನಮ್ಮ ನಾಸಿಕ, ನಮ್ಮ ಮನಸ್ಸು, ನಮ್ಮ ಸಂಪೂರ್ಣ ದೇಹವನ್ನು ಅದು ಶುದ್ಧೀಕರಣ ಮಾಡುತ್ತೆ. ಅದಷ್ಟೇ ಅಲ್ಲ, ಎಷ್ಟೊಂದು ಪಾಪಗಳನ್ನ ಅದು ನಷ್ಟ ಮಾಡುತ್ತೆ. ಆಮೇಲೆ ಆ ಭಗವಂತನ ಕೃಪಾ ಕಟಾಕ್ಷ ನೋಡಿ, ಭಗವಂತನ ಕಣ್ಣುಗಳು ನಮ್ಮ ಕಣ್ಣುಗಳ ರೀತಿ ಇಲ್ಲ. ಭಗವಂತನ ಕಣ್ಣುಗಳಿಗೆ ರೆಪ್ಪೆಗಳೇ ಇಲ್ಲ, ಹೌದಲ್ಲ. ಜಗನ್ನಾಥನ ನಮ್ಮೆಲ್ಲರ ಕಣ್ಣುಗಳಿಗೆ ರೆಪ್ಪೆ ಇದೆ, ನಾವು ಬೇಕಾದ್ರೆ ಕಣ್ಣು ಮುಚ್ಚಿಬಿಡ್ಬೋದು. ಪ್ರವಚನ ನಡೀತಾ ಇರೋಗ್ಲ ನಾವು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ಬಿಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾವು ಓದ್ತಾ ಭಗವದ್ಗೀತೆ ಭಾಗವತ ಓದ್ತಾ ಇರೋ ನಿದ್ದೆ ಮಾಡ್ಬಿಡ್ಬೋದು, ಜಪ ಮಾಡ್ತಾ ನಿದ್ದೆ ಆದ್ರೆ ಭಗವಂತನ ಕಣ್ಣುಗಳಿಗೆ ರೆಪ್ಪೆ ಇಲ್ಲ. ಭಗವಂತ ಈ ರೀತಿ ಕಣ್ಣನ್ನ ಮಿಟ್ಕ್ಸೋದಿಲ್ಲ. ಈ ರೀತಿ ಭಗವಂತ ಸದೈವ ಅವರ ದರ್ಶನ ಕೊಡ್ತಾ ಇರ್ತಾರೆ. ಅವರ ಕೃಪೆಯನ್ನ ಅವರ ಕಣ್ಣುಗಳ ಮುಖಾಂತರ ನಮ್ಮೆಲ್ಲರಿಗೂ, ಯಾರು ಜಗನ್ನಾಥನ ದರ್ಶನ ಮಾಡೋದಕ್ಕೆ ರಥಯಾತ್ರೆಯಲ್ಲಿ ಹೋಗಿರ್ತಾರಲ್ಲ, ಭಗವಂತ ಎಲ್ಲರನ್ನ ನೋಡ್ತಾ ಇದ್ದಾರೆ. ಯಾರೆಲ್ಲ ಬಂದಿದ್ದಾರೆ, ಎಲ್ಲೆಲ್ಲಿಂದ ಬಂದಿದ್ದಾರೆ, ಎಷ್ಟು ಹಗ್ಗವನ್ನ ಎಳಿತಾ ಇದ್ದಾರೆ, ಎಷ್ಟು ಸೇವೆಗಳನ್ನ ಮಾಡ್ತಾ ಇದ್ದಾರೆ, ಎಷ್ಟು ಅವ್ರ ಉತ್ಸಾಹ ಇದೆ, ಎಷ್ಟು ಅವ್ರ ಭಕ್ತಿ ಭಾವನೆಗಳಿದೆ. ಭಗವಂತ ಇದನ್ನ ರಥಯಾತ್ರೆ ಎಲ್ಲರನ್ನ ದರ್ಶನ ಮಾಡ್ತಾ ಇರ್ತಾರೆ. ಎಲ್ಲರ ಮೇಲೆ ಅವ್ರ ಕೃಪೆಯನ್ನ ಬೀಸ್ತಾ ಇರ್ತಾರೆ. ಅದಕ್ಕೋಸ್ಕರ ಇದು ಎರಡನೇದು ತುಂಬಾ ಮುಖ್ಯವಾಗಿದೆ. ಮೂರನೇದು, ಅಲ್ಲಿ ಎದ್ದೇಳುವಂತ ಧೂಳು ಅದೇನ್ ಮಾಡುತ್ತೆ, ಅದು ಎಲ್ಲಾ ಕಡೆ ಹರಡಿ ಮತ್ತೆ ಅದು ಎಲ್ಲರ ಶರೀರವನ್ನ ಅದು ಏನ್ ಮಾಡುತ್ತೆ, ಅದು ಕವದ್ ಬಿಡುತ್ತೆ. ಆಗ ಅದು ಶರೀರವನ್ನು ಅದು ಶುದ್ಧೀಕರಣವನ್ನ ಮಾಡುತ್ತೆ. ಇದಕ್ಕೆ ನೀವೆಲ್ಲರೂ ಕೇಳ್ಬೋದು, ಏನಾದ್ರೂ ಶಾಸ್ತ್ರದ ವಿವರಣೆ ಇದೆ? ಸ್ಕಂದ ಪುರಾಣದಲ್ಲಿ ಈ ರೀತಿ ಇದೆ. ಏವಂ ಸ ಭಗವಾನ್ ಕೃಷ್ಣ ಸುಭದ್ರಾರಾಮ ಸಂಯುತ ವ್ರಜನ್ ಸ್ಯಂದನ ಪೃಷ್ಠಸ್ಥೋ ದ್ಯೋತಯಾಂಶ್ಚ ದಿಶೋ ದಶ. ಇದರಲ್ಲಿ ಹೇಳ್ತಾ ಇದ್ದಾರೆ, ಶ್ರೀಕೃಷ್ಣ ಏನ್ ಮಾಡ್ತಾ ಇದಾರೆ, ಬಲರಾಮರ ಜೊತೆ ಸುಭದ್ರ ಮಾತೆಯ ಜೊತೆ ಏನ್ ಮಾಡ್ತಾ ಇದಾರೆ, ಅವರು ರಥವನ್ನ ಆರೂಢ ಮಾಡಿ ಅವರು ರಥಯಾತ್ರೆಯ ಸಮಯದಲ್ಲಿ ಹೋಗ್ತಾ ಇದ್ದಾರೆ. ಹೋಗ್ತಾ ಇರುವಾಗ 10 ದಿಕ್ಕುಗಳಿಗೆ ಅವರು ಪ್ರಜ್ವಲಿತವನ್ನಾಗಿ ಮಾಡ್ತಾರೆ, ಪ್ರಕಾಶವನ್ನ ಬೀರ್ತಾ ಇದ್ದಾರೆ. ಶ್ರೀಮದ್ ಅಂಗ ಉಪಸೃಷ್ಟೇನ ಮರುತಾ ಸರ್ವದೇಹಿನ ಪಾಪಾನಿ ನಾಶಯನ್ ಶ್ರೀಮನ್ ದಯಾಲೋರ್ಭಕ್ತ ಭಾವನಃ. ಹೇಳ್ತಾರೆ ನೋಡಿ, ಶ್ರೀಮದ್ ಅಂಗೋಪಸೃಷ್ಟೇನ ಮರುತಾ ಸರ್ವದೇಹಿನಾಂ. ಮರುತ ಅಂತ ಹೇಳಿದ್ರೆ ಆ ಬಿರುಗಾಳಿ, ಆ ಗಾಳಿ ಏನ್ ಬೀಸ್ತಾ ಇದೆಯಲ್ಲ, ಅದೇನ್ ಮಾಡ್ತಾ ಇದೆ, ಆ ಭಗವಂತ ಜಗನ್ನಾಥ್, ಬಲದೇವ್, ಸುಭದ್ರಮಯ್ಯ ಅವರ ಶ್ರೀ ಅಂಗವನ್ನ ಸ್ಪರ್ಶ ಮಾಡಿ ಏನ್ ಮಾಡ್ತಾ ಇದೆ, ಎಲ್ಲರ ದೇಹವನ್ನು ಅದು ಸ್ಪರ್ಶ ಮಾಡುತ್ತೆ. ಅದರಿಂದ ಏನಾಗುತ್ತೆ, ಪಾಪಾನಿ ನಾಶಯನ್ ಶ್ರೀಮನ್, ಪಾಪವನ್ನೆಲ್ಲ ಅದು ನಾಶ ಮಾಡುತ್ತೆ. ಅದಷ್ಟೇ ಅಲ್ಲ, ದಯಾಲುರ್ ಭಕ್ತ ಭಾವನಃ, ಇದು ಭಗವಂತ ಈ ರೀತಿ ಕೃಪೆಯನ್ನ ಕೊಡೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಆಶ್ಚರ್ಯ ಆಗ್ಬಿಡ್ಬೋದು, ಅದೇಗೆ ಭಗವಂತ ಇಷ್ಟು ಕೃಪಾಲು, ಯಾಕೆ ಭಗವಂತ ಜಗನ್ನಾಥನಿಗೆ ಎಷ್ಟು ಕೃಪಾಲು ಅಂತ ಹೇಳ್ತಾರೆ ನೋಡಿ. ಇಲ್ಲಿ ಹೇಳ್ತಾ ಇದ್ದಾರೆ, ತವಾಪಾಂಗ ವಿಲೋಕನಃ ಪ್ರಪುನಾತು ದಿಶೋ ದಶ ನಿಶ್ರೇಯಸ ಪದಂ ಜ್ಞಾಂತು ಸ್ಥಾವರಾಣಿ ಚರಾಣಿ ಚ. ಇಂದ್ರದ್ಯುಮ್ನ ಒಂದು ಪ್ರಾರ್ಥನೆಯನ್ನ ಮಾಡಿದ್ದ. ಏನು ಅಂತ ಹೇಳಿದ್ರೆ, ಹೇ ಜಗನ್ನಾಥನೇ, ನಿನ್ನ ಕೃಪಾ ಕಟಾಕ್ಷ ಏನಾಗ್ಬೇಕು ಅಂದ್ರೆ 10 ದಿಶಗಳನ್ನು ಅದು ಏನ್ ಮಾಡುತ್ತೆ, ಶುದ್ಧೀಕರಣ ಮಾಡುತ್ತೆ. ಆಮೇಲೆ ನಿನ್ನ ಕೃಪೆ ಕಟಾಕ್ಷ ಬರೀ ನನ್ನ ಮೇಲೆ ಅಲ್ಲ, ನಮ್ಮ ವಂಶಗಳ ಮೇಲೆ ಅಲ್ಲ, ಸರ್ವ ಜಗತ್ತಿಗೂ ಆಗ್ಬೇಕು, ಎಲ್ಲಾ ಜೀವಿಗಳಿಗೂ ಆಗ್ಬೇಕು. ಬರೀ ಮನುಷ್ಯರಷ್ಟೇ ಅಲ್ಲ, ಎಲ್ಲ ರೀತಿಯ ಜಂತುಗಳು, ಕೆಲವು ಚರ ಮತ್ತು ಅಚರ ಇರಬಹುದು, ಎಲ್ಲರಿಗೂ ನಿನ್ನ ದರ್ಶನ ಆಗ್ಬೇಕು, ನಿನ್ನ ಕೃಪಾ ಕಟಾಕ್ಷ ಬೀರಬೇಕು. ಅವರೆಲ್ಲರೂ ನಿನ್ನ ಧಾಮಕ್ಕೆ ಮರಳಿ ವಾಪಸ್ ಬರಬೇಕು. ಇದು ವೈಷ್ಣವ ಖಂಡ ಸ್ಕಂದ ಪುರಾಣದಲ್ಲಿ ಬರುತ್ತೆ, ಪುರುಷೋತ್ತಮ ಕ್ಷೇತ್ರ ಮಹಾತ್ಮೆಯಲ್ಲಿ ಬರುತ್ತೆ. ಹೇಳ್ತಾರೆ, ಈ ರೀತಿ ಇಂದ್ರದ್ಯುಮ್ನ ರಾಜ ಪ್ರಾರ್ಥನೆಯನ್ನ ಮಾಡಿದ್ದ. ಅದಕ್ಕೋಸ್ಕರ ಭಗವಂತ ಈ ರೀತಿ ದರ್ಶನ ಕೊಡೋದಕ್ಕೆ ಬರ್ತಾರೆ. ಈಗ ಕೆಲವರಿಗೆ ಪ್ರಶ್ನೆ ಬರ್ಬೋದು, ಯಾಕೆ ಜಗನ್ನಾಥ ಬರ್ತಾರೆ, ಮಂದಿರದ ಬಿಟ್ಟು ಆಚೆ ಯಾಕೆ ಬರ್ತಾ ಇದ್ದಾರೆ, ಇಷ್ಟೊಂದು ಕೃಪಾ ಕಟಾಕ್ಷ ಯಾಕೆ ಬೀರ್ತಾ ಇದ್ದಾರೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಭಗವಂತನಿಗೆ ಅನ್ಸುತ್ತೆ, ಕೆಲವರು ಇರ್ತಾರೆ, ಅವರು ಮಂದಿರಕ್ಕೆ ಕಾಲು ಇಡೋದಿಲ್ಲ. ಅವ್ರಿಗನ್ಸಿರುತ್ತೆ, ನಾನು ತುಂಬಾ ಬ್ಯುಸಿ ಇದ್ದೀನಿ, ಇಷ್ಟೊಂದು ಕೆಲಸ ಕಾರ್ಯಗಳಿದೆ, ನಾನು VIP ಅಲ್ಲ, ವೆರಿ ಇಂಪಾರ್ಟೆಂಟ್ ಪರ್ಸನ್ ನಾನು. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಅವರು ವೆರಿ ಇನ್ಸಿಗ್ನಿಫಿಕೆಂಟ್ ಪರ್ಸನ್ ಅಂತ ಹೇಳಿ. ಇನ್ಸಿಗ್ನಿಫಿಕೆಂಟ್ ಅಂತ ಹೇಳಿದ್ರೆ, ನಾವೆಲ್ಲರೂ ಕ್ಷುಲ್ಲಕ ಜೀವಿಗಳು, ಆದ್ರೆ ನಾವೆಲ್ಲರೂ ತಿಳ್ಕೊಳ್ತಾ ನಾವು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ. VIP ವೆರಿ ಇಂಪಾರ್ಟೆಂಟ್ ಪರ್ಸನ್ ಅಲ್ಲ, VIP ವೆರಿ ಇನ್ಸಿಗ್ನಿಫಿಕೆಂಟ್ ಪರ್ಸನ್ ಅಂತ. ಆದ್ರೆ ಆ ವೆರಿ ಇಂಪಾರ್ಟೆಂಟ್ ಪರ್ಸನ್ ಯಾರು, ಜಗನ್ನಾಥ್, ಅವರು ದರ್ಶನ ಕೊಡಕ್ ಬರ್ತಾರೆ. ಯಾರಿಗೆ?
ನಮ್ಮಂತ VIP ಗಳಿಗೆ, ಅಂದ್ರೆ ವೆರಿ ಇನ್ಸಿಗ್ನಿಫಿಕೆಂಟ್ ಪರ್ಸನ್, ಅವ್ರಿಗೆಲ್ಲ ದರ್ಶನ ಕೊಡೋದಕ್ಕೆ ಬರ್ತಾರೆ. ಹೇಗೆ ಕೆಲವು ಬಾರಿ ಯಾರಿಗಾದ್ರೂ ತುಂಬಾ ಅತಿ ಹೆಚ್ಚು ಆ ಕಾಯಿಲೆ ಬಂದ್ಬಿಡುತ್ತೆ, ಆಗ ಅವರು ಡಾಕ್ಟರ್ ಹತ್ರ ಹೋಗೋದಕ್ಕೆ ಆಗೋದಿಲ್ಲ. ಆಗ ಏನ್ ಮಾಡ್ತಾರೆ, ಡಾಕ್ಟರ್ ಬಂದ್ಬಿಡ್ತಾರೆ ಮನೆಗೆ, ಬಂದು ವಾಸಿ ಮಾಡ್ಬಿಟ್ಟು ಹೋಗ್ತಾರೆ. ಆ ರೀತಿ ಆ ಜಗನ್ನಾಥ ಏನ್ ಮಾಡ್ತಾರೆ, ಎಲ್ಲರಿಗೂ ದರ್ಶನ ಕೊಡೋದಕ್ಕೆ ಮಂದಿರದಿಂದ ಆಚೆ ಬರ್ತಾರೆ. ಅವರ ಸ್ವಯಂ ವಿಗ್ರಹದ ರೂಪದಲ್ಲಿ ಬರ್ತಾರೆ. ತುಂಬಾ ಗಂಭೀರವಾಗಿ, ತುಂಬಾ ವಿಜೃಂಭಣೆಯಾಗಿ, ತುಂಬಾ ಎಲ್ಲಾ ರೀತಿಯ ವಾದ, ನೃತ್ಯ ಮತ್ತು ಸಂಗೀತವನ್ನ ಹಾಡ್ತಾ ಎಷ್ಟೊಂದು ಲಕ್ಷಾಂತರ ಭಕ್ತರು ಬರ್ತಾರೆ. ಅವರೆಲ್ಲರೂ ಬಂದು ಆ ಭಗವಂತನ ದರ್ಶನ ಮಾಡ್ತಾರೆ. ಇದರಿಂದ ಸರ್ವ ಲೋಕಗಳೆಲ್ಲವೂ ಏನಾಗುತ್ತೆ, ಅದು ಪಾವನಗೊಳ್ಳುತ್ತೆ. ಆಮೇಲೆ ಎಲ್ಲಾ ಜನತೆಗೂ ಭಗವಂತ ವಿಶೇಷ ದರ್ಶನವನ್ನ ಕೊಡ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ, ಭಗವಂತನ ದರ್ಶನ ಇದೆಯಲ್ಲ ಮಂದಿರದಲ್ಲಿ ಆಗುತ್ತಲ್ಲ, ಅದಕ್ಕಿಂತ ಅತಿ ಹೆಚ್ಚು ಲಾಭ ಬರುತ್ತೆ ಆ ಭಗವಂತನ ದರ್ಶನ ಯಾವಾಗ ನಾವು ರಥಯಾತ್ರೆಯಲ್ಲಿ ಮಾಡ್ತೀವಿ, ಆಗ ಭಗವಂತ ಇನ್ನೂ ಕರುಣಾಳು ಆಗಿದ್ದಾರೆ. ಸೊ ಈ ರೀತಿ ಭಗವಂತ ಏನ್ ಮಾಡಿದ್ರು, ಈ ರೀತಿ ದರ್ಶನವನ್ನ ಕೊಟ್ಟರು. ಇದರಿಂದ ಏನಾಯ್ತು, ಎಲ್ಲರಿಗೂ ವಿಶೇಷವಾಗಿರುವಂತಹ ಕೃಪೆ ಸಿಕ್ತು. ಸೊ ಈ ರೀತಿ ತುಂಬಾ ಅತಿ ಹೆಚ್ಚು ಇಷ್ಟೊಂದು ಮಾತಾಡ್ಬೋದು, ಆದ್ರೆ ಇಷ್ಟೊಂದು ಮಾತಾಡೋದಕ್ಕೆ ಈಗ ಸಮಯನೂ ಕಡಿಮೆ ಇದೆ. ಆಮೇಲೆ ನಾನು ಕೆಲವು ಶ್ಲೋಕಗಳನ್ನ ಹೇಳ್ತೀನಿ. ಈ ಶ್ಲೋಕ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಹೇಗೆ ಭಗವಂತ ಏನ್ ಮಾಡ್ತಾರೆ, ದರ್ಶನ ಕೊಡೋದಕ್ಕೋಸ್ಕರ ಅವರು ಭಗವಂತ ಎಷ್ಟೊಂದು ರೂಪಗಳಲ್ಲಿ ಅವರು ದರ್ಶನ ಕೊಡೋದಕ್ಕೆ, ಅವರೆಲ್ಲರ ಭಕ್ತರಿಗೆ ಸೇವೆಯನ್ನು ಸ್ವೀಕಾರ ಮಾಡೋದಕ್ಕೆ ಬರ್ತಾರೆ. ಹೇಳ್ತಾರೆ, ಜಗನ್ನಾಥಪುರಿ ಧಾಮ ಇದೆಯಲ್ಲ, ಇದು ತುಂಬಾ ವಿಶೇಷ ಧಾಮ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಭಗವಂತ ಎಲ್ಲಾ ರೀತಿಯ ಲೀಲೆಗಳು ಏನೆಲ್ಲ ಎಲ್ಲೆಲ್ಲ ಬೇರೆ ಕಡೆ ಮಾಡ್ತಾರಲ್ಲ, ಆ ಎಲ್ಲಾ ಲೀಲೆಗಳನ್ನ ಭಗವಂತ ಏನ್ ಮಾಡ್ತಾರೆ, ಜಗನ್ನಾಥಪುರಿನಲ್ಲೂ ಮಾಡ್ತಾರೆ. ಯಾಕೆಂದರೆ ನೋಡಿ, ಜಗನ್ನಾಥಪುರಿ ಯಾವ ಧಾಮ, ಅದು ಸಾಕ್ಷಾತ್ ದ್ವಾರಕ. ಸಾಕ್ಷಾತ್ ದ್ವಾರಕ ಯಾವುದು, ನೀಲಾಚಲ ಧಾಮ. ಗುಂಡೀಚ ಮಂದಿರ ಯಾವ ಧಾಮ, ಅದು ವೃಂದಾವನ ಧಾಮ. ಈ ರೀತಿ ವೃಂದಾವನ್ ಮತ್ತು ದ್ವಾರಕ ಎರಡು ಜಗನ್ನಾಥಪುರಿನಲ್ಲೇ ಇದೆ. ಈಗ ಮತ್ತೊಂದು ಧಾಮ ತುಂಬಾ ಮುಖ್ಯವಾಗಿದೆ, ಅದ್ಯಾವುದು ಅಂತ ಹೇಳಿ ನವದ್ವೀಪ ಧಾಮ. ನವದ್ವೀಪ ಧಾಮದಲ್ಲಿ ಯಾರಿದ್ರು, ಶ್ರೀ ಚೈತನ್ಯ ಮಹಾಪ್ರಭುಗಳಿದ್ರು. ಅದಕ್ಕೋಸ್ಕರ ಯಾವ ಕ್ಷೇತ್ರ ಇದೆಯಲ್ಲ, ಸಮುದ್ರದ ಹತ್ತಿರ, ಆಮೇಲೆ ಎಲ್ಲಿ ಗಂಭೀರ, ತೋಟ ಗೋಪಿನಾಥ್, ಈ ರೀತಿಯ ವಿಶೇಷವಾಗಿರುವಂತಹ ಸ್ಥಾನಗಳಿದೆ, ಅದೆಲ್ಲವೂ ನವದ್ವೀಪ ಧಾಮಕ್ಕೆ ಹೋಲಿಸಿದ್ದಾರೆ. ಅದಕ್ಕೋಸ್ಕರ ಈ ಮೂರು ಭಾವಗಳು ಜಗನ್ನಾಥಪುರಿನಲ್ಲಿದೆ. ಒಂದು ಮಾಧುರ್ಯ ಭಾವ ಅಂತ ಹೇಳಿದ್ರೆ ಮಧುರವಾಗಿರುವಂತಹ ಭಗವಂತನ ಬೃಂದಾವನದಲ್ಲಿ ಇರುವಂತಹ ಭಾವನೆಗಳು ಇದೆ. ಐಶ್ವರ್ಯ ಭಾವ, ದ್ವಾರಕೆಯಲ್ಲಿರುವಂತಹ ಆಪ್ಯುಲೆನ್ಸ್ ಅದು ಇದೆ, ಐಶ್ವರ್ಯ. ಔದಾರ್ಯ ಯಾವುದು, ಮಾಯಾಪುರ ಧಾಮದಲ್ಲಿದೆ. ಈ ರೀತಿ ಎಲ್ಲಾ ರೀತಿಯ ಭಾವನೆಗಳನ್ನ ಭಗವಂತ ಜಗನ್ನಾಥಪುರಿನಲ್ಲಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಜಗನ್ನಾಥಪುರಿ ಹೇಗಿದೆ ಅಂತ ಹೇಳಿದ್ರೆ, ದ್ವಾರಕ, ವೃಂದಾವನ್ ಮತ್ತು ನವದ್ವೀಪ್ ಇವೆಲ್ಲವೂ ಮೂರೂ ಇದೆ. ಇದಕ್ಕೆ ಉದಾಹರಣೆಯಾಗಿ ವೈಷ್ಣವ ತಂತ್ರದಲ್ಲಿ ಒಂದು ಶ್ಲೋಕ ಬರುತ್ತೆ, ಮಥುರಾ ದ್ವಾರಕಾ ಲೀಲಾ ಯಾ ಕರೋತಿ ಚ ಗೋಕುಲೆ ನೀಲಾಚಲ ಸ್ಥಿತ ಕೃಷ್ಣ ತಾಯೇವ ರಚತಿ ಪ್ರಭು. ನೋಡಿ ಹೇಳ್ತಾರೆ, ಮಥುರಾ ದ್ವಾರಕಾ ಲೀಲಾ ಯಾ ಕರೋತಿ ಗೋಕುಲೆ. ಈ ಎಲ್ಲಾ ಗೋಕುಲ, ಮಥುರಾ, ದ್ವಾರಕಾ ಏನೆಲ್ಲ ಲೀಲೆಗಳನ್ನ ಮಾಡ್ತಾರೆ, ಭಗವಂತ ಏನ್ ಮಾಡ್ತಾರೆ, ನೀಲಾಚಲ ಸ್ಥಿತ ಕೃಷ್ಣ ಅವರೆಲ್ಲರೂ ನೀಲಾಚಲ ಧಾಮದಲ್ಲಿ ಮಾಡ್ತಾರೆ. ಅದಕ್ಕೋಸ್ಕರ ಈ ರಥಯಾತ್ರೆ ಇದೆಯಲ್ಲ, ಇದು ತುಂಬಾ ಮುಖ್ಯವಾಗಿದೆ. ಆಮೇಲೆ ಇಲ್ಲಿ ನೋಡಿ ಮತ್ತೊಂದು ತುಂಬಾ ಮುಖ್ಯವಾಗಿರುವಂಥದ್ದು, ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಈ ರೀತಿ ಬರುತ್ತೆ, ಯದ್ಯಪಿ ಜಗನ್ನಾಥ ಕರೇನ ದ್ವಾರಕಾರ ವಿಹಾರ ಸಹಜ ಪ್ರಕಟ ಕರೆ ಪರಮ ಉದಾರ ತಥಾಪಿ ವತ್ಸರ ಮಧ್ಯೆ ಹಯ ಏಕ ಬಾರ ವೃಂದಾವನ ದೇಖಿತೆ ತಾರ ಉತ್ಕಂಠ ಅಪಾರ. ನೋಡಿ ಹೇಳ್ತಾರೆ, ಜಗನ್ನಾಥ್ ಶ್ರೀಮಂದಿರದಲ್ಲಿ ಯಥೇಚ್ಛವಾಗಿ ಅವ್ರೇನ್ ಮಾಡ್ತಾರೆ, ಲೀಲೆಗಳನ್ನ ಮಾಡ್ತಾ ಇರ್ತಾರೆ. ಆದ್ರೂ ವರ್ಷಕ್ಕೊಂದು ದಿನ ನೋಡಿ, ದ್ವಾರಕೆನಲ್ಲಿ ಇದ್ದಾರೆ, ಆದ್ರೂ ಅವ್ರಿಗೆ ಅನಿಸ್ತಾ ಇರ್ತಾರೆ, ವರ್ಷಕ್ಕೊಂದ್ಸಲ ಆದ್ರೂ ನಾನು ಎಲ್ಲಿಗೆ ಹೋಗ್ಬೇಕು, ವೃಂದಾವನಕ್ಕೆ ಹೋಗ್ಲೇಬೇಕು. ಅದೇ ರೀತಿ ನಮ್ಗೆಲ್ಲರಿಗೂ ಅನಿಸ್ತಾ ಇರ್ಬೇಕು, ನಾವು ದಿನಾಪೂರ್ತಿ ಬೇರೆಯವರ ಕೆಲಸಗಳನ್ನ ಮಾಡ್ತಾ ಇರ್ಬೋದು, ನಮ್ಮ ಸಂಸಾರದ ಬೇರೆ ಕರ್ತವ್ಯಗಳನ್ನೆಲ್ಲ ಮಾಡ್ತಾ ಇರ್ಬೋದು, ಆದ್ರೆ ನಮ್ಗೆ ಅನ್ನಿಸ್ತಾ ಇರ್ಬೋದು, ವರ್ಷಕ್ಕೊಂದಾದ್ರೂ ನಾವು ಒಂದು ಯಾತ್ರೆಯನ್ನ ಮಾಡಬೇಕು. ಎಲ್ಲಿ, ವೃಂದಾವನಕ್ಕಾಗಿರ್ಬೋದು, ಜಗನ್ನಾಥಪುರಿಗಾಗ್ಬೋದು, ಇಲ್ಲ ಮಾಯಾಪುರಿಗೆ ನಾವು ವರ್ಷಕ್ಕೊಮ್ಮೆ ಯಾತ್ರೆಗಾಗಿ ಹೋಗ್ಲೇಬೇಕು ಭಕ್ತರ ಜೊತೆ. ಈ ರೀತಿ ಹೇಳ್ತಾರೆ, ವೃಂದಾವನ ಸಮಯೇ ಉಪವನ ಗಣ
ತಾಹ ದೇಖಿ ಬಾರೆ ಉತ್ಕಂಠಿತ ಹಯಮನ. ಹೇಳ್ತಾರೆ ಅಲ್ಲಿ ಇದ್ದಂತ ಎಷ್ಟೊಂದು ವನಗಳನ್ನ ನೋಡಿದ ತಕ್ಷಣ ಶ್ರೀ ಚೈತನ್ಯ ಮಹಾಪ್ರಭುಗೆ ಅನ್ನಿಸ್ತು, ಇದು ವೃಂದಾವನಕ್ಕೆ ಸಮಾನವಾಗಿದೆ. ಜಗನ್ನಾಥನಿಗೆ ಇದನ್ನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಬಾಹಿರ ಹೈತೆ ಕರೆ ರಥಯಾತ್ರಾ ಚಲ ಸುಂದರ ಚಲೆ ಯಾಯ ಪ್ರಭು ಚಾಡಿ ನೀಲಾಚಲ. ಹೇಳ್ತಾರೆ ಆ ಭಗವಂತ ಒಂದು ಕಾರಣ ಕೊಟ್ಟರು ರಥಯಾತ್ರಾ ಮಾಡ್ಬೇಕು ಅಂತ ಹೇಳಿ. ಆದ್ರೆ ನಿಜವಾಗಿಯೂ ಭಗವಂತನ ಎಲ್ಲಿಗೆ ಹೋಗ್ಬೇಕು ಅಂತ ಆಸೆ ಇತ್ತು? ವೃಂದಾವನಕ್ಕೆ ಹೋಗ್ಬೇಕು ಅಂತ ಆಸೆ ಇತ್ತು. ಭಗವಂತನಿಗೆ ಅನ್ನಿಸ್ತು, ನಾನು ಎಲ್ಲ ಜನರಿಗೆ ಕೃಪೆಯನ್ನ ತೋರಿಸ್ಬೇಕು, ಎಲ್ಲ ಜನತೆಗೆ ನಾನು ಉದ್ಧಾರ ಮಾಡ್ಬೇಕು, ಅದಕ್ಕೋಸ್ಕರ ನಾನು ರಥಯಾತ್ರೆ ಮಾಡ್ತೀನಿ ಅಂತ ಹೇಳಿ ಭಗವಂತ ಏನ್ ಮಾಡಿದ್ರು, ಯಾರಿಂದ ಪರ್ಮಿಷನ್ ತಗೊಂಡ್ರು? ಶ್ರೀ ಅಂದರೆ ಸಾಕ್ಷಾತ್ ಲಕ್ಷ್ಮೀದೇವಿ ಶ್ರೀಮಂದಿರದಲ್ಲಿ ಇರ್ತಾರೆ, ಅವರ ಪರ್ಮಿಷನ್ ತಗೊಂಡು ಭಗವಂತ ಏನ್ ಮಾಡ್ತಾರೆ, ರಥಯಾತ್ರೆಗೋಸ್ಕರ ಹೋಗ್ತಾರೆ. ಆಮೇಲೆ ಆದ್ರೆ ಭಗವಂತನ ಮನಸ್ಸಿನ ಏನ್ ಇಚ್ಛೆ ಇತ್ತು? ನಾನು ವೃಂದಾವನಕ್ಕೆ ಹೋಗ್ಬೇಕು, ಬ್ರಜವಾಸಿಗಳನ್ನ ಭೇಟಿ ಮಾಡಬೇಕು, ನಾನು ಗುಂಡೀಚ ಮಂದಿರಕ್ಕೆ ಹೋಗ್ಬೇಕು ಅಂತ ಹೇಳಿ ಈ ಭಾವನೆಯಿಂದ ಭಗವಂತ ಶ್ರೀಮಂದಿರದಿಂದ ಬಂದು ಆಚೆ ಗುಂಡೀಚ ಮಂದಿರಕ್ಕೆ ಕಡೆ ಹೋಗ್ತಾರೆ. ಅದಷ್ಟೇ ಅಲ್ಲ, ಈಗ ಶ್ರೀ ಚೈತನ್ಯ ಮಹಾಪ್ರಭು ಸಾಕ್ಷಾತ್ ಯಾರು? ಕೃಷ್ಣ. ಸಾಕ್ಷಾತ್ ಕೃಷ್ಣ ಆದ್ರೆ ಈಗ ಯಾವ ಭಾವನೆಯಲ್ಲಿದ್ದಾರೆ? ಅವರು ಶ್ರೀಮತಿ ರಾಧಾರಾಣಿಯ ಭಾವನೆಯಲ್ಲಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಗೊತ್ತಿದೆ ವೃಂದಾವನದಲ್ಲಿ ಎಲ್ಲಾ ಗೋಪಿಯರ ಮತ್ತು ಎಲ್ಲಾ ವ್ರಜವಾಸಿಗಳ ಭಾವನೆ ಹೇಗಿರುತ್ತೆ ಅಂತ ಹೇಳಿ. ಅದಕ್ಕೋಸ್ಕರ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಆ ಜಗನ್ನಾಥನನ್ನ ನೋಡಿದ ತಕ್ಷಣ ವಿರಹದ ಭಾವನೆಗಳು ಉಕ್ಕಿ ಹರಿತಾ ಇತ್ತು. ಅದಕ್ಕೋಸ್ಕರ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರು ಲೀಲೆಗಳನ್ನ ಮಾಡ್ತಾ ಏನ್ ಮಾಡ್ತಾರೆ, ಕುರುಕ್ಷೇತ್ರದಲ್ಲಿ ಹೇಗೆ ಗೋಪಿಯರೆಲ್ಲರೂ ಕೃಷ್ಣನ ಭೇಟಿ ಮಾಡಿ ಅವರ ಕೃಷ್ಣನನ್ನ ವಾಪಸ್ ವೃಂದಾವನಕ್ಕೆ ಕರ್ಕೊಂಬರೋದಕ್ಕೆ ಆಮೇಲೆ ಅವ್ರಿಗೆ ಒತ್ತಾಯ ಮಾಡ್ತಾರೆ, ಆಮೇಲೆ ನಿವೇದನೆ ಮಾಡ್ತಾರೆ ಕೃಷ್ಣನಿಗೆ. ಭಗವಂತ ಹೇಳ್ತಾರೆ, ಇನ್ನು ಕೆಲವೇ ರಾಕ್ಷಸರಿದ್ದಾರೆ, ಅವ್ರನ್ನೆಲ್ಲ ಸಂಹಾರ ಮಾಡಿ ತುಂಬಾ ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ಭಗವಂತ ಹೇಳ್ತಾರೆ. ಇದೇ ರೀತಿ ಈಗ ಗೋಪಿಯರ ಭಾವನೆಯಲ್ಲಿ ಯಾರಿದ್ದಾರೆ? ಶ್ರೀ ಚೈತನ್ಯ ಮಹಾಪ್ರಭು ಸಾಕ್ಷಾತ್ ರಾಧಾರಾಣಿಯ ಭಾವನೆಯಲ್ಲಿ. ಅವರು ಜಗನ್ನಾಥನನ್ನ ಎಲ್ಲಿಂದ ಕರ್ಕೊಂಡ್ ಬರ್ಬೇಕು ಅಂತ ಇದ್ದಾರೆ? ದ್ವಾರಕೆಯಿಂದ ವೃಂದಾವನಕ್ಕೆ ಕರ್ಕೊಂಡ್ ಬರ್ಬೇಕು ಅಂತ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ರಾಧಾರಾಣಿಗೆ ಅನ್ನಿಸ್ತಾ ಇದೆ, ನೀವು ಈಗ ರಾಜರ ವೇಷದಲ್ಲಿದ್ದೀರಿ, ವೃಂದಾವನದಲ್ಲಿ ನೀವು ತುಂಬಾ ಸರಳವಾಗಿ ಒಂದು ಗೋಪಾಲಕರು ಹೇಗಿರ್ತಾರೆ ಅಂತ ಹೇಳಿದ್ರೆ ತುಂಬಾ ಅತಿ ಹೆಚ್ಚು ಚಿನ್ನದ ಕಿರೀಟ, ಆಮೇಲೆ ಎಷ್ಟೊಂದು ರಾಜ ವೇಷಗಳನ್ನೆಲ್ಲ ಹಾಕೊಂಡಿರ್ತಾರೆ. ಆದ್ರೆ ಈ ರೀತಿ ಕೃಷ್ಣ ಇರಲಿಲ್ಲ ಮೊದಲು ವೃಂದಾವನದಲ್ಲಿ. ರಾಧಾರಾಣಿ ಹೇಳ್ತಾ ಇದಾರೆ, ನನಗೆ ನಿಮ್ಗೆ ಈ ರೀತಿ ದರ್ಶನ ಮಾಡೋದಕ್ಕೆ ಆಸೆ ಇಲ್ಲ, ನನಗೆ ನೀವು ವೃಂದಾವನದಲ್ಲಿ ಹೇಗಿದ್ರಲ್ಲ ಆ ರೀತಿ ದರ್ಶನ ಮಾಡೋದಕ್ಕೆ ಆಸೆ ಇದೆ. ಅದಕ್ಕೋಸ್ಕರ ಶ್ರೀ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾ ಇದಾರೆ, ರಥಯಾತ್ರೆ ತುಂಬಾ ಉತ್ಸಾಹದಿಂದ ಅವ್ರು ಭಾಗವಹಿಸ್ತಾ ಇದಾರೆ ಮತ್ತು ರಥವನ್ನ ಅವ್ರು ಎಳಿತಾ ಇದಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿಂದ ನೀಲಾಚಲದಿಂದ ಸುಂದರಾಚಲಕ್ಕೆ ಕರ್ಕೊಂಡು ಹೋಗೋದಿಕ್ಕೆ ಅಂತ ಹೇಳಿದ್ರೆ, ಕುರುಕ್ಷೇತ್ರದಲ್ಲಿ ದ್ವಾರಕದಿಂದ ವೃಂದಾವನಕ್ಕೆ ಕರ್ಕೊಂಡ್ ಬರೋದಕ್ಕೆ. ಬರೀ ವೃಂದಾವನಕ್ಕೆ ಕರ್ಕೊಂಡ್ ಬರೋದಲ್ಲ, ನಮ್ಮೆಲ್ಲರ ಹೃದಯವನ್ನು ವೃಂದಾವನವಾಗಿ ಮಾಡೋದಕ್ಕೆ ಮತ್ತು ಭಗವಂತನನ್ನ ನಮ್ಮ ಹೃದಯದಲ್ಲಿ ಹೇಳ್ಕೊಳ್ಳೋದಿಕ್ಕೆ. ಈಗ ನಮ್ಮೆಲ್ಲರ ಹೃದಯದಲ್ಲಿ ಎಷ್ಟೊಂದು ಅನರ್ಥಗಳಿದೆ, ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾತ್ಸರ್ಯ, ಇದೆಲ್ಲವೂ ತಾಂಡವ ನೃತ್ಯ ಆಡ್ತಾ ಇದೆ. ಈ ಎಲ್ಲ ನೃತ್ಯ ಮಾಡ್ತಾ ನಮ್ಮೆಲ್ಲರ ಮನಸ್ಸನ್ನ ಅದು ಏನ್ ಮಾಡ್ಬಿಟ್ಟಿದೆ, ನಮ್ಮೆಲ್ಲರ ಮನಸ್ಸನ್ನ ಒಂದು ಹೇಗೆ ಡಸ್ಟ್ಬಿನ್ ಆ ರೀತಿ ಮಾಡ್ಬಿಟ್ಟಿದೆ. ಅಲ್ಲಿ ಎಷ್ಟೊಂದು ಕೆಟ್ಟ ಕೆಟ್ಟ ವಿಚಾರಗಳು ಬರ್ತಾ ಇರುತ್ತೆ. ಇದರಿಂದೆಲ್ಲ ಏನಾಗ್ತಾ ಇರುತ್ತೆ, ನಮ್ಮ ಮನಸ್ಸಿಗೆ ನೋವು, ಅದಷ್ಟೇ ಅಲ್ಲ ಮನಸ್ಸಿಗೆ ಎಷ್ಟೊಂದು ಹತಾಶರಾಗೋಗ್ಬಿಟ್ಟಿರ್ತೀವಿ. ಆದ್ರೆ ಇಂತಹ ಮನಸ್ಸನ್ನ ಶುಚಿ ಮಾಡಿ ಭಗವಂತನನ್ನ ಆ ವೇದಿಕೆಯ ನಮ್ಮ ಮನಸ್ಸಿನ ಹೃದಯದ ವೇದಿಕೆಯಲ್ಲಿ ಕೂರಿಸ್ಕೊಳ್ಳೋದಕ್ಕೆ ನಾವು ಭಗವಂತನನ್ನು ಹೇಳ್ಕೊಂಡು ಬರ್ಬೇಕು, ಹೇಳ್ಕೊಂಡು ಬಂದು ನಮ್ಮ ಹೃದಯದಲ್ಲಿ ಕೂರಿಸ್ಬೇಕು. ಅದಕ್ಕೋಸ್ಕರ ರಥಯಾತ್ರೆಯ ಮಹಿಮೆ ಏನು ಅಂತ ಹೇಳಿದ್ರೆ, ನಾವು ಭಗವಂತನನ್ನ ಆಹ್ವಾನ ಮಾಡುವಂಥದ್ದು ಎಲ್ಲಿ? ನಮ್ಮೆಲ್ಲರ ಹೃದಯದಲ್ಲಿ. ಅದಕ್ಕೋಸ್ಕರ ನಾವು ಯಾವಾಗ ರಥವನ್ನ ಎಳಿತೀವಲ್ಲ, ಆಗ ನಮ್ಮೆಲ್ಲರ ಭಾಗ್ಯ ತೆರೆದುಕೊಳ್ಳುತ್ತೆ. ನಾವು ರಥಯಾತ್ರೆಯ ಮಹಿಮೆಯ ಬಗ್ಗೆ ಮತ್ತೆ ಜಗನ್ನಾಥನ ಬಗ್ಗೆ ಹಿಂದಿನ ವರ್ಷನೂ ಇದೆಲ್ಲರೂ ಚರ್ಚೆಯನ್ನು ಮಾಡಿದ್ವಿ. ತಾವೆಲ್ಲರೂ ಯಾರು ನೋಡಿಲ್ಲ, ಅದು ನಮ್ಮ ಯೂಟ್ಯೂಬ್ ಚಾನೆಲ್ ಇದೆ, ತಾವೆಲ್ಲರೂ ನೋಡ್ಬೋದು. ಈ ಪ್ಲೇಲಿಸ್ಟ್ನಲ್ಲಿ ಜಗನ್ನಾಥ ರಥಯಾತ್ರೆಯ ಬಗ್ಗೆ, ಜಗನ್ನಾಥನ ಲೀಲೆಗಳ ಬಗ್ಗೆನೂ ಕೆಲವೆಲ್ಲ ಚರ್ಚೆ ಇದೆ, ತಾವೆಲ್ಲರೂ ನೋಡ್ಬೋದು. ಇಲ್ಲಿ ನಾನು ಹೆಚ್ಚು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ರಥಯಾತ್ರೆಯ ಮಹಿಮೆಯ ಬಗ್ಗೆ ನಾನು ಹಿಂದೆ ಚರ್ಚೆ ಮಾಡಿದ್ದೆ, ಆದ್ರೆ ಇಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೆ ರಥಯಾತ್ರೆಯ ಅರ್ಥ ಏನು ಅಂತ ಹೇಳಿ.
ಆಮೇಲೆ ರಥಯಾತ್ರೆ ಇಷ್ಟೊಂದು ಜಗತ್ತಿನಲ್ಲಿ ಹೇಗೆ ಹರಡ್ತು, ಆಮೇಲೆ ರಥಯಾತ್ರೆಯಲ್ಲಿ ತುಂಬಾ ಮುಖ್ಯವಾಗಿರೋದು ಯಾವುದು, ಜಗನ್ನಾಥಪುರಿನಲ್ಲಿ ಯಾವ ದರ್ಶನ ಮುಖ್ಯ, ಇವೆಲ್ಲವನ್ನು ಇವತ್ತು ನಾವು ಚರ್ಚೆ ಮಾಡಿದ್ವಿ. ತುಂಬಾ ಧನ್ಯವಾದ ಎಲ್ಲರಿಗೂ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ತಾವು ಕೇಳ್ಬೋದು. ಈಗ ನಾವು ಇಲ್ಲಿ ನಾನು ನನ್ನ ಪ್ರವಚನವನ್ನು ಮುಗಿಸ್ತೀನಿ. ಏನಾದ್ರು ಪ್ರಶ್ನೆಗಳಿದ್ರೆ ತಾವೆಲ್ಲರೂ ಕೇಳ್ಬೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.